ದೇವ. ಮೈಕ್ ಬಂದ್ ಮಾಡ್ರಿ. ಭಗವಂತನ ಆಶೀರ್ವಾದದಿಂದ ನಾವೆಲ್ಲರೂ ಸುಖಿ. ದೇವಸ್ಥಾನದೊಳಗೆ ದಾಸೋಹ ನಡಿಲಿ, ಇತರ ಹಳ್ಳಿಗೆ ಹೋಗ್ರಿ, ನೀರು ಗಾರದ ಜಾಗ ಇಲ್ಲ. ಮನುಷ್ಯನಿಗೆ ಅನ್ನ ನೀರು ಗಾಳಿ ಹೆಂಗ ಬದುಕಲಿಕ್ಕೆ ಬೇಕೋ ಹಂಗ ಬದುಕಲಿಕ್ಕೆ ಭಗವಂತನ ಆಲಯನೂ ಸಹಿತ ಬೇಕೇ. ಅವನನ್ನು ಬಿಟ್ಟರೆ ಈ ಜಗತ್ತಿನೊಳಗೆ ಏನೂ ಇಲ್ಲ. ಬೆಳವಡಿ ಊರಿನೊಳಗೆ ಮಲ್ಲಿಕಾರ್ಜುನನ ಗುಡಿ, ಆ ಗುಡಿಯೊಳಗೆ ಬಂದು ವಾಸ್ತವ್ಯ ಮಾಡುವಂತ ಕಾಲಕ್ಕೆ ದೊಡ್ಡ ಮಹಾತ್ಮರ ಬಾಯಾಗ ಬಂದೈತಿ ಅಂತ ತಿಳ್ಕೊಂಡು ಇಡೀ ಊರಿನ ಜನ ತನು ಮನ ಧನದಿಂದ ದಾಸೋಹವನ್ನು ಚಾಲೂ ಮಾಡಿದರು. ಮಡಿವಾಳಪ್ಪನವರು ಬೆಳವಡಿಯೊಳಗೆ ಇರುವಂತ ಕಾಲಕ್ಕೆ ಯಾಕೋ ಏನೋ ಗೊತ್ತಿಲ್ಲ, ಒಂದು ಸಲ ಕಿತ್ತೂರಿಗೆ ಹೋಗಬೇಕು, ಆ ಕಿತ್ತೂರಿಗೆ ಹೋಗಿ ಚೆನ್ನಮ್ಮ ತಾಯಿನ ಭೇಟಿ ಆಗಬೇಕು, ಹೇಳಿ ಬರಬೇಕು ಅಂತ ತಿಳ್ಕೊಂಡು ಬಹಳ ಸಿಟ್ಟಿನೊಳಗ ಆ ಊರನ್ನ ಆ ಸೀಮೆಯನ್ನ ಬಿಟ್ಟು ಬಂದಿದ್ರವರು. ಆದ್ರೆ ವಿಚಿತ್ರ ಏನು ಅಂತಂದ್ರ, ಅರಮನೆಯೊಳಗ ಮಲ್ಲ ಸರ್ಜ ದೇಸಾಯಿ ತಿರ್ಕೊಂಡ, ಗುರುಮಠದೊಳಗ ಗುರುಗಳ ತೀರಿ ಹೋದ್ರು. ಮುಂದೆ ಮಲ್ಲ ಸರ್ಜನ ಧರ್ಮ ಪತ್ನಿ ಆಗಿರ್ತಕ್ಕಂಥ ರುದ್ರಾಂಬೆನು ತೀರಿ ಹೋದ್ಲು. ಚೆನ್ನಮ್ಮ ತಾಯಿ ಹೆಗಲ ಮ್ಯಾಲಿ ಎಂತ ಭಾರ, ಇಡೀ ಸಂಸ್ಥಾನದ ಭಾರ ಬಿತ್ತು ಅಂತಂದ್ರ ಒಂದು ಸಲ ಹೋಗಿ ಚೆನ್ನಮ್ಮ ತಾಯಿಯನ್ನು ಭೇಟಿ ಆಗಬೇಕು ಅಂತ ತಿಳ್ಕೊಂಡು ಮಡಿವಾಳಪ್ಪನವರು ಕಿತ್ತೂರು ಸಂಸ್ಥಾನಕ್ಕೆ ಬರ್ತಾರೆ. ಕಿತ್ತೂರು ಸಂಸ್ಥಾನಕ್ಕೆ ಬಂದು ಚೆನ್ನಮ್ಮ ತಾಯಿಗೆ ಭೇಟಿಯಾಗಿ, ಯಪ್ಪ ನೀವು ಹೋದ ಬಳಿಕ ಈ ಸಂಸ್ಥಾನದೊಳಗೆ ಏನೂ ಉಳಿದಿಲ್ಲ ಅಂತ ತಿಳ್ಕೊಂಡು ಅನ್ನುವಂತ ಕಾಲಕ್ಕೆ ಮಡಿವಾಳಪ್ಪನವರು ಹೇಳ್ತಾರ, ತಾಯಿ ಒಂದು ಕಡೆ ತಾಯಿಯ ಪ್ರೀತಿಯನ್ನ ಕೊಡುವಂತಾಕಿ, ನಿನ್ನ ಉದರದೊಳಗೆ ಬಂದಿರುವಂತ ಮಗ ನನ್ನನ್ನು ವಿರೋಧ ಮಾಡುವಂತ ಮಗ. ಜಗತ್ತಿನ ವಿಚಿತ್ರ ಎಂಥದ್ದು ಅಂತ ತಿಳ್ಕೊಂಡು ಒಂದಿಷ್ಟು ಸಂವಾದವನ್ನ ಮಾಡ್ತಾರ. ಮಾಡಿದ ಬಳಿಕ ಅವ್ವ ಹೆಂಗೋ ಇರೋಲ್ದಕ್ಕ ಏನೋ ಇರೋಲ್ದಕ್ಕ ನಿನ್ನ ನೋಡ್ಬೇಕನ್ನಿಸ್ತು, ಓಡೋಡಿ ಬಂದೆ ನಾನು ಅಂತ ತಿಳ್ಕೊಂಡು ಚೆನ್ನಮ್ಮ ತಾಯಿಗೆ ಹೇಳಿ ಒಂದಿಷ್ಟು ಸಮಾಧಾನದ ಮಾತು ಹೇಳಿ ಅಲ್ಲಿಂದ ಹೊರಟು ಬೆಳವಡಿಗೆ ಬರ್ತಾರ. ಈ ಸುದ್ದಿ ಬಾಳಾ ಸಾಹೇಬನಿಗೆ ಗೊತ್ತಾಯಿತು. ಮಡಿವಾಳಪ್ಪ ಅಲ್ಲಿ ಇಲ್ಲಿ ದೂರದ ಮ್ಯಾಗಿಲ್ಲ, ಇಲ್ಲೇ ಧಾರವಾಡ ಜಿಲ್ಲಾದೊಳಗೆ ಬೆಳವಡಿಯೊಳಗದಾನ ಅಂತ ತಿಳ್ಕೊಂಡು ಅನ್ನೋದಕ್ಕನೆ ಆ ಬಾಳಾ ಸಾಹೇಬನ ತಲೆಯೊಳಗ ಎಂಥ ವಿಚಿತ್ರದ ಗಂಧ ಏರಿಬಿಟ್ಟಿತ್ತು ತಲೆಯಾಗ ಅಂತಂದ್ರ, ಒಟ್ಟ ಮಡಿವಾಳಪ್ಪನನ್ನ ಬಂದಿಖಾನೆಯೊಳಗೆ ಇಡಬೇಕು, ಅವನಿಗೆ ಹಿಂಸೆ ಕೊಡಬೇಕು, ಅವನಿಗೆ ತ್ರಾಸ ಕೊಡಬೇಕು. ಹೋಗಿ ಅವನ್ನ ಹಿಂಗರ ಮಾಡಿ ಬಂಧಿಸ್ರಿ ಅಂತ ತಿಳ್ಕೊಂಡು ಅನ್ನೋದ್ರೊಳಗ ಆ ಕಿತ್ತೂರು ಸಂಸ್ಥಾನದಿಂದ ಸೈನಿಕರು ಬರ್ತಾರ, ಬೆಳವಡಿಗೆ ಸೈನಿಕರು ಬರ್ತಾರ. ಬರುವುದ್ರೊಳಗ ಆಶ್ಚರ್ಯದ ಬದುಕು. ರಾತ್ರಿ ಸಮಯ ಒಳಗ ಮಲ್ಲಿಕಾರ್ಜುನನ ಆಲಯದೊಳಗ ಮಡಿವಾಳಪ್ಪನವರು ಮಲ್ಕೊಂಡಿದ್ರು. ಅದನ್ನು ನೋಡಿ ಸೈನಿಕರಂತಾರ, ಖಚಿತಪಡಿಸಿಕೊಂತಾರ ಮಡಿವಾಳಪ್ಪ ಹೌದು ಅಲ್ಲೋ ಅಂತ ಗೊತ್ತಾದ ಬಳಿಕ ಆ ದೇವಸ್ಥಾನದ ಬಾಗಿಲಿಗೆ ಕೀಲಿ ಹಾಕಿ 18 ಜನ ಸೈನಿಕರು ಕಾವಲಿಗೆ ನಿಂತು ಸುದ್ದಿಯನ್ನು ತಗೊಂಡು ಬಾಳಾ ಸಾಹೇಬನಿಗೆ ಮುಟ್ಟಿಸ್ತಾರೆ. ಮಹಾರಾಜ, ನೀವು ಹೇಳಿದಂಗ ನಿಮ್ಮ ಆಸೆಯ ಪ್ರಕಾರ ಮಡಿವಾಳಪ್ಪ ನಮ್ಮ ಬಂದಿಯೊಳಗದಾನ, ಬೆಳವಡಿಯೊಳಗ ಮಲ್ಲಿಕಾರ್ಜುನ ದೇವರ ಗುಡಿಯೊಳಗ ಅವನನ್ನು ಕೀಲಿ ಹಾಕಿ ಬಂಧನದೊಳಗಿಟ್ಟೀವಿ. ಎಷ್ಟು ಖುಷಿ ಆಗ್ಬೇಕು ಅವನಿಗೆ ಅಂತಂದ್ರ, ನೋಡ್ರಿ ಕೇಡಗಾಲಕ್ಕ ಆ ಆಡು ಭಾಷೆಯೊಳಗೆ ನಾವು ಒಂದು ಮಾತಂತೀವಿ, ದೀಪ ಆರು ಮುಂದಾಗ ಬಹಳ ಜೋರು ಉರಿತೈತಿ ಅಂತಂತೀವಿ ನಾವು. ಮಹಾತ್ಮರನ್ನ ಶರಣರನ್ನ ಕೆದರ್ಬೇಕಾದ್ರ, ನೋಡ್ಬೇಕಾದ್ರ, ಪರೀಕ್ಷೆ ಮಾಡಬೇಕಾದ್ರ 18 ಸಲ ವಿಚಾರ ಮಾಡಬೇಕು. ಅದ್ರ ಸಮೀಪಕ್ಕೂ ಹೋಗಬೇಡ ಅಂತ ಹೇಳ್ತಾರ ಅವ್ರು, ತಿಳಿದವ್ರು. ಅದ್ರ ಸಮೀಪಕ್ಕೂ ನೀವು ಹೋಗಬೇಡ. ನಿಮಗೆ ಆಶ್ಚರ್ಯದ ಬದುಕು ಹೇಳ್ತೀನಿ ನಾನು. ಬಾಳಾ ಸಾಹೇಬನಿಗೆ ಎಷ್ಟು ಖುಷಿ ಆಯ್ತು ಅಂತಂದ್ರ ಅವನು ಖುಷಿಗೆ ಪಾರವೇ ಇದ್ದಿದ್ದಿಲ್ಲ. ಮಡಿವಾಳಪ್ಪ ಬಂದಿಖಾನೆದೊಳಗದಾನ, ನಮ್ಮ ಸೈನಿಕರ ಬಂಧನದೊಳಗದಾನ ಅನ್ನೋ ಸುದ್ದಿಗೆ ಯಾವಾಗ ಗೊತ್ತಾಯ್ತೋ ಅವನು ಖುಷಿಗೆ ಪಾರವೇ ಇಲ್ಲಾರ್ದಂಗೆ ಆಗಿಬಿಡ್ತು. ಸಿಕ್ಕ ಮಡಿವಾಳ ಖುಷಿಯಿಂದ ಅರಮನೆಯೊಳಗೆ ಓಡಾಡ್ತಾನ. ಅವ್ರಿಗೆ ಹೇಳ್ತಾನ, ಮುಂಜಾನೆ ಎದ್ದು ಅವನ್ನ ಬಂಧಿಸಿ ಅರಮನೆಗೆ ತಗೊಂಡು ಬರ್ರಿ ಅಂತ ತಿಳ್ಕೊಂಡು ಅನ್ನೋದ್ರೊಳಗ ಯಾವ ಮಹಾತ್ಮರಿಗೆ, ತ್ರಿಕಾಲ ಜ್ಞಾನಿಗಳಿಗೆ ಒಂದು ಗ್ವಾಡ್ಯಾಗಿನ ಒಂದು ಕೀಲಿ, ಒಂದು ಬಾಕಲದ ಒಂದು ಕೀಲಿ ಏನು ಮಾಡಿತ್ತು? ಹೊರಗೆ ಕೀಲಿ ಹಾಕಿ 18 ಮಂದಿ ಕಾವಲಿಗೆ ನಿಂತಾರ ಬಾಕಲಿಗೆ.
ಮುಂಜಾನೆ ಎದ್ದು ನೋಡೋದ್ರೊಳಗೆ ಮಡಿವಾಳಪ್ಪನವರು ಗುಡಿಯಾಗಿಲ್ಲ. ಹಾಕಿದ ಕೀಲಿ ಹಾಕಿದಂಗ ಐತಿ. ಹೊರಗಿದ್ದವ್ರು ಹೊರಗೆ ಅದಾರ, ಇರುವುದು ಒಂದ ಬಾಕಲ, ಅದೇ ಬಾಕಲದಾಗ ಹೋಗಬೇಕು. ಮಹಾತ್ಮರು ಲೀಲಾ ಪುರುಷರವರು, ಮಹಾತ್ಮರು ಲೀಲಾ ಪುರುಷರು. ಸೈನಿಕರಂತಾರ ಎಲ್ಲಿ ಹೋದ ಎಲ್ಲಿ ಹೋದ ಎಲ್ಲಿ ಹೋದ ಅನ್ನೋದ್ರೊಳಗೆ ಮಡಿವಾಳಪ್ಪನವರು ಅದೃಶ್ಯರಾಗಿ ಬಿಟ್ಟಿದ್ರು, ಎಲ್ಲಿ ಇದ್ದಿದ್ದಿಲ್ಲ ಅಲ್ಲಿ. ನಿಮಗೆ ಆಶ್ಚರ್ಯದ ಮಾತು ಹೇಳ್ತೀನಿ ನಾನು. ಶರಣರ ಲೀಲಾ ಎಂಥದ್ದು ಅನ್ನೋದಕ್ಕೆ ನಿಮಗೊಂದು ಉದಾಹರಣೆ ಹೇಳ್ತೀನಿ ನಾನು. ಅಲ್ಲಿ ಇರ್ತಕ್ಕಂಥವ್ರೆಲ್ಲರೂ ದಿಗ್ಭ್ರಮೆಗೆ ಒಳಗಾಗ್ತಾರ. ಹಾಕಿದ ಕೀಲಿ ಹಾಕಿದಂಗೆ ಐತಿ. ಒಳಗಿದ್ದ ಮಡಿವಾಳಪ್ಪ ರಾತ್ರಿ ನೋಡಿ ಕೀಲಿ ಹಾಕಿವಿ, ಮುಂಜಾನೆ ಹೇಳುದ್ರಾಗ ಎಲ್ಲಿ ಹೋಗ್ಯಾನ, ಎಲ್ಲಿ ಹೋಗ್ಯಾನ. ಅದ್ಭುತ ಅಂತಂದ್ರ ಮೊನ್ನೆ ಒಂದು ಸಲ ನಾ ಒಂದು ಮಾತನ್ನು ಹೇಳಿದೆ ನಾನು. ಈ ನಾಡಿನೊಳಗ ಶರಣರಿಗೆ ದೇವರೇ ಬೆನ್ನು ಹತ್ತಿ ಬಂದ, ಮನುಷ್ಯರು ದೇವರ ಹಿಂದೆ ಬೆನ್ನು ಹತ್ತಿ ಹೋದ್ರ ದೇವರು ಶರಣರ ಹಿಂದೆ ಬೆನ್ನು ಹತ್ತಿ ಬಂದ ಅಂತ 2-3 ಉದಾಹರಣೆಗಳನ್ನು ಕೊಟ್ಟು ತಮ್ಮಗಳಿಗೆ ಹೇಳಿದೆ ನಾನು. ನಿಮಗೆ ನೆನಪಿರಲಿ, ಅಲ್ಲಿಂದ ಮಡಿವಾಳಪ್ಪನವರು ಹ್ಯಾಂಗ ಅದೃಶ್ಯರಾಗುವಂಥ ಸಂದರ್ಭದೊಳಗ ಮಹಾರಾಷ್ಟ್ರದ ಕಾಟೇವಾಡ ಅನ್ನುವಂಥ ಊರಿನೊಳಗೆ ಬರ್ತಾರೆ. ಅಲ್ಲಿ ಬಾಣಾವರದ ಸಿದ್ಧಮಲ್ಲಾರ್ಯರು ಅನ್ನುವಂಥವ್ರು ಕೂಡ್ತಾರ. ಕೂಡಿದ ಬಳಿಕ ನೋಡ್ರಿ, ಆಡು ಭಾಷೆಯೊಳಗೊಂದು ಮಾತು ಹೇಳ್ತಾರ. ಒಬ್ಬ ಜ್ಞಾನಿ ಆಗಬೇಕಾಗಿತ್ತು ಅಂದ್ರೆ, ಒಬ್ಬ ಯೋಗ್ಯನಾಗಬೇಕಾಗಿತ್ತು ಅಂತಂದ್ರೆ 2 ಮಾಡಬೇಕಂತ. ಒಂದು ದೇಶ ಸುತ್ತಬೇಕು, ಇಲ್ಲ ಕೋಶ ಓದಬೇಕು ಅಂತ ಹೇಳ್ತಾರೆ. ದೇಶ ಸುತ್ತಿದ್ರೂ ಅನುಭವ ಆಗುತ್ತದ, ಪುಸ್ತಕಗಳನ್ನು ಓದಿದ್ರೂ ಅನುಭವ ಆಗುತ್ತದೆ. ಶರಣರು ಮಹಾತ್ಮರು ಈ ದೇಶವನ್ನು ಹೆಂಗೆ ಪರ್ಯಟನೆ ಮಾಡ್ತಾರ ಅನ್ನೋದಕ್ಕೆ ಬಹಳ ಜನ ಶರಣರು ದೇಶವನ್ನು ಪರ್ಯಟನೆ ಮಾಡಿದರು. ಮಡಿವಾಳಪ್ಪನವರು ಯಾವ ಬಾಣಾವರದ ಸಿದ್ಧ ಮಲ್ಯಾರ್ಯರ ಸಂಪರ್ಕಕ್ಕೆ ಬಂದು ಅವರನ್ನು ಕರ್ಕೊಂಡು ಉತ್ತರ ಭಾರತಕ್ಕೆ ಹೋಗ್ತಾರೆ, ಹೊಳ್ಳಿ ಕಾಶಿಗೆ ಹೋಗ್ತಾರೆ. ಕಾಶಿಗೆ ಹೋಗುವಂಥ ಸಂದರ್ಭದೊಳಗೆ ವಿಶ್ವನಾಥನ ಆಲಯದೊಳಗೆ ಸ್ವಲ್ಪ ದಿವಸ ಇರ್ತಾರ. ಇದ್ದು ಎಲ್ಲಿಗೆ ಬರ್ತಾರ ಅಂತಂದ್ರೆ ಮುರುಗೋಡಕ್ಕೆ ಬರ್ತಾರ. ಮುರುಗೋಡಕ್ಕೆ ಬರುವುದ್ರೊಳಗೆ ಮುರುಗೋಡದೊಳಗೆ 5-6 ಜನ ಅತ್ಯಂತ ಪ್ರೀತಿಯ ಶಿಷ್ಯರಾಗಿದ್ದರು ಮಡಿವಾಳಪ್ಪನವರಿಗೆ. ಮುರುಗೋಡದ ಶೆಟ್ರು, ಕೆಂಗೇರಿಯ ಬಾಪು ದೀಕ್ಷಿತರು, ಊರ ಪ್ರಮುಖರು ಎಲ್ಲರೂ ಕೂಡಿ ಒಂದಿಷ್ಟು ಮಂದಿ ಮಡಿವಾಳಪ್ಪನವ್ರ ಮ್ಯಾಗ ಅತ್ಯಂತ ಪ್ರೀತಿ ಇತ್ತು. ಹೀಗಿರುವಂಥ ಸಂದರ್ಭದೊಳಗೆ ಒಂದು ಸಲ ಏನು ಮಾಡಿದರು ಅಂತಂದ್ರೆ, ಮಡಿವಾಳಪ್ಪನವ್ರು ಅಂತಾರ, ನಾನು ಇಲ್ಲೇ ಸೊಗಲ ಅಂತ ಊರು ಬರ್ತದೆ, ಗೋಕಾಕ ತಾಲೂಕಿನೊಳಗೆ ಸೊಗಲ ಅಂತ ಊರು ಬರ್ತದೆ. ಆ ಸೊಗಲದೊಳಗೆ ಹೋಗಿ 11 ದಿವಸ ಕೂಡಬೇಕು ಅಂತ ಮಾಡಿನಪ್ಪ ಅಂತ ತಿಳ್ಕೊಂಡು ಅಂದುಕೊಳ್ಳೇನೆ ಮುರುಗೋಡದ ಶೆಟ್ಟರನ್ನ ಮೊದಲು ಮಾಡಿಕೊಂಡು ಬಾಪು ದೀಕ್ಷಿತರು ಎಲ್ಲರೂ ಕೂಡಿ ಮುರುಗೋಡಕ್ಕೆ ಬರ್ತಾರ. ಮುರುಗೋಡದಿಂದ ಸೊಗಲಕ್ಕೆ ಬರ್ತಾರ. ಸೊಗಲಕ್ಕೆ ಬಂದು ಆ ಊರು ಹೊರಗಿರ್ತಕ್ಕಂಥ ಗವಿ ಇತ್ತು. ಆ ಗವಿ ಒಳಗೊಂದು ಈಶ್ವರಲಿಂಗ ದೇವಸ್ಥಾನ ಇತ್ತು. ಮಡಿವಾಳಪ್ಪನವ್ರಂತಾರ, ನಾನು ಒಳಗೆ ಹೋದ ಬಳಿಕ ನೀವು ಕೀಲಿ ಹಾಕ್ಕೊಂಡು ಹೋಗಿಬಿಡ್ರಿ, 11 ದಿವಸ ಈ ಕಡೆ ಯಾರೂ ಹಿಂಗೆ ಸನೇಕ್ಕೆ ಬರಬೇಡ್ರಿ ಅಂತ ಹೇಳಿದರು. ಆ ದೇವಸ್ಥಾನದೊಳಗೆ ಕುಂತು 11 ದಿವಸ ಘೋರವಾಗಿರ್ತಕ್ಕಂಥ ತಪಸ್ಸನ್ನು ಮಾಡ್ತಾರೆ. ನಿಮಗೆ ಆಶ್ಚರ್ಯ ಹೇಳ್ತೀನಿ, ಅದೇ ಬೆಳಗಾಂ ಜಿಲ್ಲೆಯೊಳಗ ಒಬ್ಬರು ಮಹಾತ್ಮರಾಗಿ ಹೋಗ್ತಾರೆ. ಅಂಕಲಗಿಯ ಅಡವಿ ಸಿದ್ದೇಶ್ವರರು ಅಂತ ಆಗಿ ಹೋಗ್ತಾರೆ. ಭಾರತ ದೇಶದ ಯಾವ ಮಹಾತ್ಮನ ಚರಿತ್ರೆಯೊಳಗೂ ಆ ಪುಣ್ಯಾತ್ಮನ ಬಗ್ಗೆ ಸಿಗೋದಿಲ್ಲ. ಎಂಥ ಪುಣ್ಯಾತ್ಮ ಅವರು ಅಂತ ಕೇಳಿದ್ರ, ಈ ನಾಡಿನೊಳಗೆ 777 ವರ್ಷ ಬದುಕಿ ಹೋಗ್ತಾರೆ. 777 ವರ್ಷ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ರಿ, ಕಲ್ಪನಾ ಮಾಡ್ಕೊಳ್ರಿ ನೀವು. 777 ವರ್ಷಗಳ ಕಾಲ ಈ ಭೂಮಂಡಲದೊಳಗೆ ಬದುಕ್ತಾರ. ಬದುಕಿರುವಂಥ ಕಾಲಕ್ಕೆ ಕೊನೆಯದಾಗಿ ಅಂತ್ಯಾವಸ್ಥೆಯೊಳಗ ಒಂದು ಮಾತನ್ನು ಹೇಳ್ತಾರ ಅವರು. ನೋಡಪ್ಪ, ಜೀವಂತ ಸಮಾಧಿ ಆಗ್ಬೇಕಂತ ಮಾಡೀನಿ, ನೀವು ಯಾರೂ ಕೂಡ 11 ದಿವಸಗಳ ಕಾಲ ಈ ಗವಿಯ ಬಾಗಿಲ ತೆಗಿಬಾರ್ದು ಅಂತ ಹೇಳ್ತಾರೆ. ಆಯ್ತು ಅಂತ ತಿಳ್ಕೊಂಡು ಅಜ್ಜವ್ರು ಒಳಗೆ ಹೋಗ್ತಾರ. ಹೋದ ಬಳಿಕ ಊರ ಮಂದಿ ಎಲ್ಲರೂ ಏನು ಮಾಡಿಬಿಟ್ರು, 5ನೇ ದಿವಸಕ್ಕೆ ಬಾಗಿಲ ತೆಗೆದು ಬಿಡ್ತಾರೆ. ಅವ್ರೇನು ಹೋಗಿ ಕುಂತಿದ್ರು ಆ ಬಾಗಿಲವನ್ನು 5ನೇ ದಿವಸಕ್ಕೆ ತೆಗೆದು ಬಿಡ್ತಾರ. ಬಾಗಿಲ ತೆಗೆಯೋದ್ರೊಳಗೆ 5 ಹಿಂತಿಂತ ದೊಡ್ಡ ವಿಭೂತಿ ಇದ್ದು ಅಂತಲ್ಲಿ ಇವತ್ತಿಗೂ ಅದಾವ. ಗದ್ದಿಗೆ ಮೇಲಿಟ್ಟಾರ. ಅಂಕಲಿಗೆ ಅಡವಿ ಸಿದ್ದೇಶ್ವರ ಗದ್ದಿಗೆ ಮ್ಯಾಗ ಅದೇ ವಿಭೂತಿ ಅದಾವ. 5 ವಿಭೂತಿಗಳದಾವ. ನೋಡ್ರಿ, ಮಹಾತ್ಮರ ಲೀಲೆಯನ್ನ ಹೇಳಾಕ ಬರಂಗಿಲ್ಲ. 11 ದಿವಸಗಳ ಕಾಲ ಈ ಗುಡಿ ಬಾಗಿಲ ಕೀಲಿ ಹಾಕೊಂಡು ಹೋಗಿಬಿಡ್ರಿ, ಯಾರು ತೆಗಿಬೇಡ್ರಿ ಅಂತ ಹೇಳಿದ್ರು. 11 ದಿವಸ ಏಕಾಂತದೊಳಗೆ ಕುಂತು ತಪಸ್ಸನ್ನ ಮಾಡ್ತಾರೆ. ತಪಸ್ಸನ್ನ ಮಾಡಿದ ಬಳಿಕ ಮುಂದೆ ಮುರುಗೋಡದ ಶೆಟ್ಟರೊಡನೆ 11 ದಿವಸ ಆದ ಬಳಿಕ ಆ ಗವಿ ಬಾಗಿಲ ತೆಗಿತಾರ.
ತೆಗೆದುಗಳೇ ಮಡಿವಾಳಪ್ಪನವ್ರನ್ನ ಎಬ್ಬಿಸಿ, ಯಪ್ಪ 11 ದಿವಸದ ಹೊತ್ತಾಯ್ತ್ರಿಪ್ಪ, ಇಂಥ ಘೋರ ಅರಣ್ಯದೊಳಗೆ ತಾವು ಒಬ್ಬರ ಕುಂತು ತಪಸ್ಸು ಮಾಡಿದ್ದು ಸಾಕ್ರಿಪ್ಪ, ಇನ್ನು ಬರ್ರಿ ಅಂತ ತಿಳ್ಕೊಂಡು ಅನ್ನೋದಕ್ಕನೆ ಮಡಿವಾಳಪ್ಪನವರು ಆ ಗುಹೆಯಿಂದ ಹೊರಗೆ ಬರ್ತಾರೆ. 11ನೇ ದಿವಸಕ್ಕೆ ಹೊರಗೆ ಬರ್ತಾರೆ. ಹೊರಗೆ ಬರುವಂಥ ಸಂದರ್ಭದೊಳಗೆ ಎಂಥ ವಿಚಿತ್ರ ಆಗ್ತದ ಅಂತ ಕೇಳಿದ್ರ, ಅಲ್ಲಿಂದ ಲೋಕ ಸಂಚಾರ ಮಾಡ್ತಾ 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 ನೇಪಾಳಕ್ಕೆ ಬರ್ತಾರ. ಸೊಗಲದೊಳಗೆ 11 ದಿವಸ ಅನುಷ್ಠಾನ ಮಾಡ್ತಾರ. 11 ದಿವಸ ಅನುಷ್ಠಾನ ಮಾಡಿದ ಮ್ಯಾಗ ಅವ್ರ ಜೊತೆಗೆ ಕರ್ಕೊಂಡು ನೇಪಾಳಕ್ಕೆ ಬರ್ತಾರ. ನೇಪಾಳದೊಳಗೆ ಬಹಳ ದೊಡ್ಡ ರಾಜಮನೆತನಕ್ಕೆ ಮಡಿವಾಳಪ್ಪನವ್ರು ಹೋಗ್ತಾರೆ. ರಾಜಮನೆತನ ಇತ್ತು. ನೇಪಾಳದ ರಾಜ ಅತ್ಯಂತ ಭಕ್ತಿ ಉಳ್ಳವನಾಗಿ ಇವ್ರ ಬಗ್ಗೆ ಹೆಸರು ಕೇಳಿದ್ದಾತ. ಅರಮನೆಯೊಳಗೆ ಕರ್ಕೊಂಡು ಇವರನ್ನು ಸ್ವಾಗತ ಮಾಡಿಕೊಂಡ ಬಳಿಕ ಗರ್ಗದ ಮಡಿವಾಳಪ್ಪನವ್ರು ಏನಂತಾರ ರಾಜಾಗ ಅಂತ ಕೇಳಿದ್ರ, ಮಹಾರಾಜ ನನ್ನದೊಂದು ಆಸೆ ಆಗ್ಯದ, ಆಸೆಯನ್ನು ಈಡೇರಿಸಬೇಕು. ಏನು ಹೇಳ್ರಿಪ್ಪ, ನಾನು ಹಿಮಾಲಯಕ್ಕೆ ಹೋಗಿ ಬರ್ಬೇಕಂತ ಮಾಡೀನಿ, ಹೋಗಿ ಬರಾಕ ಒಂದಿಷ್ಟು ಅನುಕೂಲವನ್ನು ಮಾಡಿ ಕೊಡ್ಬೇಕು ನೀನು ಅಂತ ಹೇಳಿದರು. ಯಾಕಾಗೋಲ್ಬೇಕ್ರಿ ಅಂತ ತಿಳ್ಕೊಂಡು ಆತ ಏನು ಮಾಡಿದ ಅಂತಂದ್ರ, ನಾ ಹಿಮಾಲಯಕ್ಕೆ ನಿಮ್ಮನ್ನು ಕಳಿಸ್ತೀನಿರಿಪ್ಪ, ಆದ್ರೆ ಕಳಿಸೋಕ್ಕಿಂತ ಮೊದಲು 5 ದಿವಸ ನನ್ನ ಅರಮನೆಯೊಳಗೆ ನೀವು ಇರಬೇಕು ಅಂತಂದುಗಳೇ 5 ದಿವಸ ಮಡಿವಾಳಪ್ಪನವರು ನೇಪಾಳದ ರಾಜನ ಅರಮನೆಯೊಳಗೆ ವಾಸ ಮಾಡ್ತಾರೆ. 5 ದಿವಸ ಇರುವುದರೊಳಗೆ ನೇಪಾಳ ರಾಜ ಏನು ಮಾಡ್ದ, ಯಪ್ಪ ನಿನ್ನಂಥ ಮಹಾತ್ಮ ನಿನ್ನಂಥ ಯೋಗಿ ಅರಮನೆಯೊಳಗೆ ಬಂದಿದ್ದು ನನ್ನ ಪೂರ್ವ ಜನ್ಮದ ಸುಕೃತ ಪುಣ್ಯ. ಯಪ್ಪ ನಾನು ನಿನಗೆ ಏನೋ ಒಂದು ಕೊಡಬೇಕಂತ ಮಾಡೀನಿ, ಒಟ್ಟ ಒಲ್ಲೆ ಅಲ್ಲಾರ್ದಂಗೆ ಅದನ್ನು ತಗೋಬೇಕು ನೀವು ಅಂತಂದ. ಏನು ಕೊಡಪ್ಪ ಅಂದರು. ನೋಡ್ರಿ ಎಂಥ ನಿರಾಸೆ ಅವ್ರದ್ದು. ಮಹಾರಾಜ ಮಡಿವಾಳಪ್ಪನವರಿಗೆ ಕುಂದ್ರುವಂಥ ಸಿಂಹಾಸನ, ಬಂಗಾರದ ಸಿಂಹಾಸನವನ್ನು ದಾನ ಮಾಡ್ತಾನೆ. ಬಂಗಾರದ ಸಿಂಹಾಸನವನ್ನು ದಾನ ಮಾಡ್ತಾನೆ. ಮಡಿವಾಳಪ್ಪನವರು ಅಂದ್ರು, ಇದನ್ನು ತಗೊಂಡು ಏನು ಮಾಡ್ಲೋ ರಾಜ ನಾನು ಅಂದ್ರು. ಈ ಬಂಗಾರವನ್ನು ತಗೊಂಡು ನಾ ಮಾಡಾವೇನು? ಒಬ್ಬ ಯೋಗಿಗೆ, ಒಬ್ಬ ಮಹಾತ್ಮನಿಗೆ ಬಂಗಾರ ಏನು ಮಾಡ್ಬೇಕು? ಅವ್ರು ತಗೊಂಡು ನಮ್ಮಂಥವ್ರಿಗೆ ಬಂಗಾರ ಬೇಕು, ನಮ್ಮಂಥವ್ರಿಗೆ ಬಂಗಾರ ಬೇಕು. ಯೋಗಿಗಳಿಗೆ, ಮಹಾತ್ಮರಿಗೆ ಈ ಕುರ್ಚಿ ತಗೊಂಡ ಏನು ಮಾಡ್ಲೋ ರಾಜ? ಯಪ್ಪ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಕುರ್ಚಿ ಮಾತ್ರ ನೀವು ತಗೊಳ್ಳೇಬೇಕು ಅಂತ ತಿಳ್ಕೊಂಡು ಹಠ ಹಿಡದ. ಅವಾಗ ಮಡಿವಾಳಪ್ಪನವರು ಆ ಕುರ್ಚಿಯನ್ನು, ಆಯ್ತಪ್ಪ ನನಗೆ ಕೊಟ್ಟಿ ಅಂತ ತಿಳ್ಕೊ ಇದನ್ನು ತಿಳ್ಕೊಂಡು ನೇಪಾಳದಾಗ ಹೋಗಿ ಆ ರಾಜ್ಯದೊಳಗಿರುವಂಥ ಭಿಕ್ಷುಕರನ್ನು ಹುಡುಕೊಂಡು ಕರ್ಕೊಂಡು ಬರ್ತಾರೆ ಅರಮನೆಗೆ. ನೋಡ್ರಿ ನೀವು ಆಶ್ಚರ್ಯ ಹೇಳ್ತೀನಿ ನಿಮ್ಗೆ. ನೇಪಾಳದೊಳಗಿರುವಂಥ ಭಿಕ್ಷೆ ಬೇಡುವಂಥ ಭಿಕ್ಷುಕರನ್ನು ಸ್ವತಃ ಗರ್ಗದ ಮಡಿವಾಳಪ್ಪನವ್ರು ಹೋಗಿ ಕರ್ಕೊಂಡು ಬರ್ತಾರ. ಕರ್ಕೊಂಡು ಬಂದು ಬಂಗಾರದ ಸಿಂಹಾಸನ ಮಾಡಿದಂಥ ಕುರ್ಚಿಯನ್ನು ಮುರಿದು 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 ಭಿಕ್ಷುಕರಿಗಂತಾರೆ, ಎಷ್ಟು ತಗೋರಿ ಬಂಗಾರ. ಅವ ರಾಜ ಅಂದ, ಅಪ್ಗಳಿಗೆ ಕೊಟ್ಟಿದ್ದನ್ನು ಅವ್ರು ಭಿಕ್ಷುಕರಿಗೆ ಕೊಡಾಕತ್ತಾರ, ಕೇಳುವಂಥ ಅಧಿಕಾರ ನನಗಿಲ್ಲ ಅಂಥೇಳಿ ಸುಮ್ಮ ಅನ್ನೋದ್ರಾಗ ಒಬ್ಬ ಆ ನೇಪಾಳದ ಮಂತ್ರಿ ಮಡಿವಾಳಪ್ಪನವ್ರಿಗೆ ಕೇಳ್ದ, ಯಪ್ಪ ನಮ್ಮ ಮಹಾರಾಜ ಅತ್ಯಂತ ಪ್ರೀತಿಯಿಂದ ನಿಮಗೆ ಬಂಗಾರದ ಸಿಂಹಾಸನ ಕೊಟ್ಟಾನ, ಅಂಥ ಬಂಗಾರದ ಸಿಂಹಾಸನವನ್ನು ತುಂಡು ತುಂಡು ಮಾಡಿ ಭಿಕ್ಷುಕರಿಗೆ ನೀವು ಕೊಡಾಕತ್ತೀರಿ, ಯಾಕ್ರಿ ಅಂತ ಕೇಳ್ದಮ್ಮ. ಮಡಿವಾಳಪ್ಪನವ್ರು ಅಂತಾರ, ಆ ಬಂಗಾರ ತಗೊಂಡು ನಾ ಏನು ಮಾಡಲಿ ಅಂದ್ರು. ಅವ್ರು ಬಂಗಾರ ತಗೊಂಡು ನಾ ಏನು ಮಾಡಬೇಕು? ಇವ್ರಿಗೆ ಅವಶ್ಯಕತೆ ಐತಿ, ಅದರಿಂದ ನನಗೇನೂ ಅವಶ್ಯಕತೆ ಇಲ್ಲ, ನನಗೇನೂ ಅವಶ್ಯಕತೆ ಇಲ್ಲ. ಶಿಶುನಾಳದ ಶರೀಫ್ ಸಾಹೇಬರು ಅಂತ ಬರ್ತಾರೆ, ಇವರು ಸಮಕಾಲೀನವರು, ಮುಂದೆ ಬರ್ತಾರೆ ಪುರಾಣದೊಳಗೆ. ಅವರು ಕಳಸದ ಗೋವಿಂದ ಭಟ್ರು ಅನ್ನುವಂಥ ಗುರುವಿನ ಬಲ್ಲಿ ವಿದ್ಯಾಭ್ಯಾಸ ಮಾಡಾಕ ಗುರುವಿನನ್ನು ಆರಿಸಿಕೊಂಡು ಅವ್ರ ಬಲ್ಲಿ ಇರ್ತಿದ್ರು. ಗುರುಗಳು ಬ್ರಾಹ್ಮಣರು, ಶಿಶುನಾಳದ ಶರೀಫ್ ಸಾಹೇಬರು ಇಸ್ಲಾಂ ಧರ್ಮದವರು. ಒಮ್ಮೆ ಏನಾಯಿತು, ಎಲ್ಲೇ ಒಬ್ಬರು ಮನೆಗೆ ಊಟಕ್ಕೆ ಹೋಗಿದ್ರು, ಬರೋ ಮುಂದಾಗ ದಾರಿಯೊಳಗೆ ಒಂದು ಅರ್ಧ ತೊಲಿ ಬಂಗಾರದ ಸುತ್ತುಂಗ್ರ ಬಿದ್ದಿತ್ತು. ಒಂದಿಷ್ಟು ಹಿಂದೆ ಮುಂದೆ ಇದ್ರು, ಗೋವಿಂದ ಭಟ್ರು ಶಿಶುನಾಳ ಶರೀಫರು ಹಿಂದೆ ಮುಂದೆ ಇದ್ರು. ದಾರಿಯೊಳಗೆ ಒಂದು ಅರ್ಧ ತೊಲಿ ಸುತ್ತುಂಗ್ರ ಬಿದ್ದಿತ್ತು. ಆ ಸುತ್ತುಂಗ್ರವನ್ನು ನೋಡಿದಂಥ ಗೋವಿಂದ ಭಟ್ರು, ಶರೀಫ್ ಸಾಹಿಬನ ಮನಸ್ಸು ಚಲೋ ಸುಟ್ಟೈತೆ ಇಲ್ಲೋ, ಪಕ್ವಾಗೈತಿಲ್ಲ ನೋಡ್ಬೇಕಂತ ತಿಳ್ಕೊಂಡು ಆ ಮಣ್ಣಿನ ಗುಂಪಿ ಮಾಡಿ ಆ ಮಣ್ಣಿನ ಗುಂಪಿ ಮ್ಯಾಗ ಆ ಉಂಗ್ರ ಇಟ್ಟು ಮುಂದೆ ಬಂದರು. ಹಿಂದೆ ಶರೀಫ್ ಬಂದ. ಗುರುಗಳಂದ್ರು, ಇವನಿಗೆ ಆಸೆ ಅನ್ನೋದು ಇನ್ನೂ ಐತೆನೋ ನೋಡ್ಬೇಕು, ಇವನು ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ಮಠಕ್ಕೆ ಬಂದುಗಳೇ, ಶರೀಫ ಬಂದೇನೋ ಅಂದರು. ಹ್ಞೂ ಯಪ್ಪ ಬಂದೆ. ದಾರ್ಯಾಗ ಏನಾರ ಸಿಕ್ತನ ಶರೀಫ ಅಂದರು. ಏನು ಇಲ್ಲಪ್ಪ, ಅಲ್ಲೊಂದು ಏನೋ ಬಿದ್ದಿತ್ರಿ, ಆ ಬಿದ್ದಿತ್ತು ಅಂದ್ಗಳೇ ತಗೊಂಡೇನೋ ಅಂದ್ರೆ ಅವರು. ಇಲ್ಲಪ್ಪ ಅಂದ. ಮತ್ತೇನು ಮಾಡಿದಿ? ಯಪ್ಪ ಅದನ್ನು ತೊಗೊಳಕ್ಕದೇನು ಕಿಮ್ಮತ್ತಿಂದ ಆಯಪ್ಪ, ಅದು ಮಣ್ಣು ಮ್ಯಾಗ ಮಣ್ಣು ಇತ್ತಪ್ಪ, ಬುಡಕ್ಕೆ ಮಣ್ಣಿನ ಗುಂಪಿತ್ತು, ಆ ಮಣ್ಣು ತೊಗೊಂಡು ಮಣ್ಣಿನ ಗುಂಪಿಯಾಗ ಒತ್ತಿಟ್ಟು ಬಂದ್ಯಾ ಅಂತ ಹೇಳಿದ್ನಂತ. ಎಂಥ ಮಾತು ನೋಡ್ರಿ ನೀವು.
ಬಂಗಾರ ಎದರ್ಲಿ ತಯಾರಾಗ್ತದ? ಓಸು ಮಂದಿ ಮೌನ್ಗಿವನ್ ಅದಿರಿ ನೀವು. ಬಂಗಾರ ಎದರ್ಲೆ ತಯಾರಾಗ್ತದ? ಮಣ್ಣಿನೊಳಗೆ ತಯಾರಾಗ್ತದ. ಅಂಥ ಮಣ್ಣನ್ನು ತಗೊಂಡು ಮಣ್ಣಾಗ ಇಟ್ಟು ಬಂದ್ಯಾ ಅಂತ ಹೇಳಿದಾಗ ಗುರುಗಳಂದ್ರಂತ ನಿಜವಾಗಲೂ ಸುಟ್ಟು ಗಡಿಗೆ ಆದಂಗಾಗಿಯಪ್ಪ ನೀನು ಅಂತ ಹೇಳಿದ್ರಂತ. ಮನಸ್ಸು ಪರೀಕ್ಷೆ ಮಾಡುವಂಥದ್ದು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ. ನನ್ನ ಊರು ಹುಟ್ಟೂರು ಏನೈತಲ್ಲ, 40 ವಾರ್ಡ್ ಹುಟ್ಟೂರು, ಆ ಊರೊಳಗೊಬ್ರು ಶರಣರಾಗಿ ಹೋಗ್ಯಾರ. ಇಲ್ಲೇ ಸೊಲ್ಲಾಪುರದೊಳಗೆ ಅವ್ರ ಸಮಾಧಿ ಆಗ್ಯದ. ಸಿದ್ದರಾಮೇಶ್ವರ ಗುಡಿ ದಾಸೋ ಭವನದ ಎದುರಿಗೇನೆ ಅವ್ರ ಸಮಾಧಿ ಐತಿ, ವೀರೇಶ್ವರ ಶರಣರ ಸಮಾಧಿ. ಭಾಳ ದೊಡ್ಡ ಶರಣರವರು. ಕೆಟ್ಟ ಕಿತ್ತು ತಿನ್ನು ಬಡತನ ಇತ್ತು ಅವರಿಗೆ. ಜಂಗಮರು ದಿನ ಜೋಳಿಗೆ ತಗೊಂಡು ಊರಾಗ ಹೋಗ್ತಿದ್ರು, ಹಿಟ್ಟು ಕೇಳಕ್ಕೆ ಊರಾಗ ಹೋಗ್ತಿದ್ರು. ಒಂದು ದಿವಸ ಅವ್ರ ತ್ರಾಸ ನೋಡ್ಲಾರಕ್ಕ, ಅವ್ರ ಸಂಕಟ ನೋಡ್ಲಾರ್ದಕ್ಕೆ 40 ವಾರ್ಡ್ದಾಗ ಒಬ್ಬ ಶ್ರೀಮಂತ ಮನೆತನದ ಹೆಣ್ಮಗಳು, ಚಿನಿವಾಲ್ ಅಂದಾನಮ್ಮ ಅಂತೇಳಿ ಭಾಳ ದೊಡ್ಡ ಶ್ರೀಮಂತ ಹೆಣ್ಮಗಳು. ಆ ಹೆಣ್ಮಗಳ ಮನೆಗೆ ಶರಣರು ಭಿಕ್ಷಾಕ್ ಬಂದರು. ಆ ಹೆಣ್ಮಗಳು ಏನು ಮಾಡಿದ್ಲು, ಹಿಂಗೆ ಕೊಟ್ಟರೆ ಶರಣರು ಇಸ್ಕೊಳಂಗಿಲ್ಲ ಬಾ ಅಂತ ತಿಳ್ಕೊಂಡು, ಇವ್ರ ಬಡತನ ಹಿಂಗಲಿ ಅಂತ ತಿಳ್ಕೊಂಡು ಆ ಹಿಟ್ಟಿನೊಳಗೆ ಅರ್ಧ ತೊಲಿ ಉಂಗುರ ಹಾಕಿ ಹಿಟ್ಟಿನ ಜೋಳಿಗ್ಯಾಗ ಹಾಕ್ತಾಳ. ಲಕ್ಷ ಕೊಟ್ಟು ಕೇಳ್ರಿ. ಅರ್ಧ ತೊಲಿ ಸುತ್ತುಂಗ್ರವನ್ನು ಕೈಯಾಗಿದ್ದಂಥ ಒಳಗಿಟ್ಟು ಜೋಳಿಗ್ಯಾಗ ಹಾಕ್ತಾಳ. ಆ ಹಿಟ್ಟು ನೀಡಿಸಿಕೊಂಡು ಶರಣರು ಹೋಗ್ತಾರೆ. ಹೋಗಿ ಮನೆಯೊಳಗೆ ಹೋಗಿ ತಮ್ಮ ಧರ್ಮ ಪತ್ನಿ ಕೊಡ್ತಾರೆ, ಗುರುದೇವಮ್ಮನವ್ರಿಗೆ ಪ್ರಸಾದ ರೆಡಿ ಮಾಡ್ರಿ ಅಂತ ಕೊಡ್ತಾರೆ. ಆ ಹಿಟ್ಟನ್ನು ಹಿಂಗೆ ಸಾಣಿಗೆ ಮಾಡೋ ಮುಂದಾಗ, ಚಾಣಿಸೋ ಮುಂದಾಗ ಆ ಸಾಣಿಗೆಯೊಳಗೆ ಉಂಗುರ ಸಿಕ್ತು. ಅವ್ರ ಹೆಂಡತಿ ಅಂತ ಹಾಕಿರಬೇಕು. ಶರಣರನ್ನು ಕರೆದು ಹೇಳ್ತಾಳಂತ, ರೀ ಜೋಳಿಗೆಯೊಳಗೆ ಬೆಂಕಿ ಬಿದ್ದದ ಅಂತ ಹೇಳ್ತಾಳಂತ. ನೋಡ್ರಿ ಎಂಥ ಮಾತು. ಜೋಳಿಗೆಯೊಳಗ ಬೆಂಕಿ ಬಿದ್ದೈತಿ ಅಂತ ಹೇಳ್ತಾಳಂತ. ಶರಣರು ಬಂದು ನೋಡ್ತಾರ, ತಮ್ಮ ಶಲ್ಯದೊಳಗೆ ಆ ಸಾಣಿಗೆ ಇಟ್ಕೊಂಡು ಅವ್ರಿಗೆ ಗೊತ್ತ ಯಾರು ಹಾಕಿದ್ರು ಅನ್ನೋದು. ಸೀದಾ ಚಿನ್ವಾಲ್ ಅಂದಾನಮ್ಮನ ಮನೆಗೆ ಬರ್ತಾರ. ಯವ್ವ ಅಂತ ಒದರಿದ್ರು. ಅಂದಾನಮ್ಮಂದ್ಲು, ಶರಣ ನನಗೆ ಗೊತ್ತಾಯಿತು ನೀ ತಗೊಂಡು ಬರ್ತಿ ಅಂತ ಹೇಳಿ. ಹಿಂಗೆ ಕೊಟ್ಟರೆ ತಗೊಳಂಗಿಲ್ಲೋ, ಮನಸ್ಸಾಪೂರ್ವಕವಾಗಿ ಕೊಟ್ಟಿನೋ ಶರಣ, ನಿನ್ನ ಬಡತನ ಹಿಂಗ್ಲೋ ತಗೋರೋ ಅಂತಂದ್ರೆ ಶರಣರು ಅಂತಾರ, ಯವ್ವ ಜಂಗಮನ ಹೊಟ್ಟಿ ಹಸುವಿನಿಂದ ಬಳಲುವಂಥ ಕಾಲಕ್ಕೆ ಅನ್ನದಿಂದ ತುಂಬಬೇಕೇ ವಿನಃ ಹಸಿದ ಹೊಟ್ಟಿಗೆ ಈ ಬೆಂಕಿ ತಗೊಂಡ್ರೆ ಆ ಹೊಟ್ಟಿ ಯಾಕೆ ಉಳಿದಿತ್ಯವ್ವ, ಸುಡ್ತೈತ್ಯವ್ವ, ಇದು ನನಗೆ ಸಲ್ಲದಲ್ಲ, ನೀ ತಗೊಂಡ್ಬಿಡು ಅಂತ ಹೊಳ್ಳಿ ಕೊಟ್ಟು ಬರ್ತಾರೆ. ಮಹಾತ್ಮರಿಗೆ ನರಮನುಷ್ಯರಿಗೆ ಎಷ್ಟು ವ್ಯತ್ಯಾಸ ಐತಿ ನೋಡ್ರಿ ನೀವು. ನನಗೆ ಒಮ್ಮೆ ಹಿಂಗಾಗಿತ್ತು, ಒಂದು ಊರಿಗೆ ಪುರಾಣಕ್ಕೆ ಹೋಗಿದ್ದೆ. ಒಂದು ಮುದುಕಿ ಪುರಾಣ ಕೇಳಕ್ಕೆ ಬಂದಿತ್ತು. ಕಂಡಪಟ್ಟಿ ಬಂಗಾರ ಸಾಮಾನು ಹಾಕ್ಕೊಂಡು ಮುಂದೆ ಬಂದು ಕೂತಿತ್ತು. ಇವು ಕೆಲವು ಮಂದಿ ನೋಡ್ರಿ ಹೊಟ್ಟೆ ನಗಲ್ಲ, ನಗೋದ್ರಾಗೂ ಭಾಳ ವಿಚಿತ್ರ ನಗುತ್ತಾವ. ಒಂದು ತೊಡೆ ಮಂದಿ ಅಲ್ಲೇ ಮಾಡ್ತಾವ, ಹೊಟ್ಟೆ ಆವಾಜ್ ಬರಲ್ಲ. ಇನ್ನು ತೊಡೆ ಮಂದಿ ನೋಡ್ಬೇಕು ಮಾಡ್ತಾವ, ಇಲ್ಲಿಂದ ನಗಂಗಿಲ್ಲ, ಅಟ್ಟೆ ಬಾಯಿಂದ ಮಾಡ್ತಾವ. ಆ ಮುದುಕಿ ನಾ ಏನೋ ನಗಸು ಕತ್ತಿ ಹೇಳಾಕತ್ತಿದ್ದೆ, ಹಿಂಗೆ ನಗ್ತಿದ್ಲಕ್ಕಿ, ಬೆದ್ದು ನಗ್ತಿದ್ಲು. ನಗೋದ್ರಾಗೆ ಏನಾಗ್ಯದ ನಿಮ್ಮ ಮುಂದೆ ಹೇಳ್ತೀನಿ ನಾನು. ನಕ್ಕು ಈ ಅಷ್ಟು ಇವು ಏನದಾವು ಹಿಂದೆ ಬಿದ್ದು ಬಿಟ್ಟಾವು, ಹಿಂದೆ ಬೆನ್ನಾಗ ಹಿಂಗೆ ಬಗ್ಗೆ ನಗೋದ್ರಾಗ ಒಸ್ಸು ಹೋಗಿ ಹಿಂದೆ ಬಿದ್ದು ಬಿಟ್ಟಾವು. ಮುದುಕಿ ಹಿಂಗೆ ಎದಿ ಕೈ ಹಚ್ಕೊಂಡುಗಳೇ ಬಂಗಾರ ಇಲ್ಲ. ನಡಬರ್ಕೆ ಎದ್ದು ನಿಂತು, ಏ ಸ್ವಾಮಿ ಅಂದ್ಲ ನನಗೆ. ಯಾಕ ನಿನ್ನ ಮುದುಕಿ ಅಂದೆನ, ನನ್ನ ಬಂಗಾರ ಕಳುವಾಗ್ಯದ ಅಂದ್ಲು. ನನ್ನ ಬಂಗಾರ ಕಳುವಾಗ್ಯದ ಅಂತಂದ್ಲು. ಅಲ್ಲ ಮುದುಕಿ ಇಟ್ಟು ಮಂದಿ ಕುಂತಾರ, ಹ್ಯಾಂಗ ಕಳುವಾತು, ನನ್ನ ಬಂಗಾರೇ ಇಲ್ಲ, ನೀ ಪುರಾಣ ನಿಂದ್ರಸು, ಇಲ್ಲ ನನ್ನ ಬಂಗಾರ ಹುಡಿ ಕೊಡು ನೀ ಅಂತಂದ್ಲು. ನಾ ಅಂದ್ಯ, ಯಾಕ ನಿನ್ನ ಬಂಗಾರಕ್ಕ ನನಗೆ ಏನು ಸಂಬಂಧ ಯಾಕ ಅಂದೆನ. ನೀ ಕುಂತಿ ಅಲ್ಲಿ, ನಾ ಕೂತೀನಿ ಇಲ್ಲಿ, ನಿನ್ನ ಬಂಗಾರಕ್ಕ ನನಗೆ ಏನು ಸಂಬಂಧ ಅಂದೆನ. ಇಲ್ಲ ನಿನ್ನ ಪುರಾಣ ಕೇಳಿ ನನ್ನ ಬಂಗಾರ ಸಾಮಾನು ಹೋಗ್ಯಾವ, ನೀ ಕೊಡಲಿಲ್ಲ ಅಂದ್ರೆ ನಿನ್ನ ಊರಿಗೆ ಬಿಡಲ್ಲ ಅಂದ್ಲು. ಅಂದ್ಗಳೇ ಇತ್ತ ಬಾಯಿಲೆಂದೆ ಮುಂದೆ ಬಂದ್ಲು. ಯಾಕ ನಿನ್ನ ಬಂಗಾರ ಸಿಕ್ಕು ಹುಡುಕಿ ಕೊಟ್ರೆ ನನಗೇನು ಕೊಡ್ತೀನಿ ನೀನು. ಇವ ಒಂದೀಟು ಮುಂದಕ್ಕೆ ಸರಿರವರ ಹಿಂದೆ ಬರೋರಿಗೆ ಒಂದೀಟು ಮುಂದಕ್ಕೆ ಸರಿದು ಕೂಡ್ರಲ್ಲ, ಹಿಂಗೆ ಕೂಡಾಕತ್ತೀರಿ, ಒಂದಿಟ್ಟು ಮುಂದಕ್ಕೆ ಸರಿದು ಕೂಡ್ರಲ್ಲ. ಯಾಕೆ ಇಲ್ಲೇನು ಮುಂದೆ ಒಂದಿಟ್ಟು ಇಲ್ಲೇನು ನಿಂಬೆಹಣ್ಣು ಮಾಡಿಸಿ ಹೋಗೋದಾರಂದ್ರೆ ನೀ ಜಾಗಕ್ಕೆ ಒಂದಿಟ್ಟು ಮುಂದಕ್ಕೆ ಸರಿ ಹೆಂಗೆ ಯಾಕೆ ಮಾಡ್ತೀರಿ. ಮುಂದಕ್ಕೆ ಬಾ ಮುದಿಕೆ ಅಂದ್ಯ, ಮುಂದಕ್ಕೆ ಬತ್ತು. ಬರಾನೇ ನಿಂದು ಬಂಗಾರ ಹುಡಿ ಕೊಟ್ಟರೆ ನನಗೇನು ಕೊಡ್ತೀನಿ ನೀನು ಅಂದ್ಯ. ನಿನಗೊಂದು ಟಿಕ್ಕೆಲ್ ಸರ ಕೊಡ್ತೀನಿ ಅಂದ್ಲು. ಟಿಕ್ಕೆಲ್ ಸರ ಕೊಡ್ತೀನಿ ನಾನು, ನಮಸ್ಕಾರ ಮಾಡಂದೆ. ನಮಸ್ಕಾರ ಮಾಡೋಣ ಓಸು ಹಿಂದೆ ಹೋಗಿದ್ವಲ್ಲ, ಮುಂದಕ್ಕೆ ಬಿದ್ದು ಹಿಂಗೆ ನೋಡಿದ್ಲು. ನೋಡಿ ಅವ್ವ ನನ್ನ ಕೊಳ್ಳನ ಇಲ್ಲಿ ಅದಾವಲ್ಲ ತಂದ್ಲು. ಒಂದು ಟಿಕ್ಕೆ ಕೊಡು ಅಂದೆನಾ.
ನಿಮಗೆ ಬಿಟ್ಟಿದ್ದೇವ, ನಾ ಏನು ಹೇಳಂಗಿಲ್ಲ. ನಿಮಗೊಂದು ಮಾತು ಹೇಳ್ತೀನಿ ನಾನು. ನಾವೇನು 3 ಮಂದಿ ಬಂದೀವಲ್ಲ, ಯಾರ್ದರ ಮುಖ ನೋಡಿ ಬಿಡ್ಯಾಕ ಪುಗ್ಸೆಟ್ಟೆ ಬಂದಿಲ್ಲ. ಮನಾರ್ ರೊಕ್ಕ ತೊಗೊಂಡು ದುಡಿಯಾಕೆ ಬಂದೀವಿ. 1.5 ತಾಸು ನಮ್ಮನ್ನು ದುಡಿಸ್ಕೋರಿ. ನೀವು ಮಾತಾಡಿದ್ರು ನನ್ನ ಪಗಾರ ನನಗೆ ಬೀಳ್ತದೆ, ನೀವು ಮಾತಾಡಿದ್ರು ನನಗೇನು ತ್ರಾಸ ಆಗಂಗಿಲ್ಲ. ನಿಮ್ಮ ವಿಚಾರ ಇಟ್ರ ಮ್ಯಾಗೂ ಮಾತಾಡ್ತೀನಿ ಅಂದ್ರೆ ನಿಮಗೆ ಬಿಟ್ಟಿದ್ದು, ನಾ ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಈ ನೀವು ಮಾತಾಡೋ ಗದ್ದಲ ಪುರಾಣ ನೆನಪಾರಿದ್ನಲ್ರಿ, ಎಲ್ಲಿಗೆ ಬಿಟ್ಟಿದ್ನಲ್ರಿ? ಎಷ್ಟು ಸೀರಿಯಸ್ ಆಗಿ ಕೇಳಾಕತ್ತೀರಿ ಅಂತ ಹೇಳ್ತೀನಿ. ಎಲ್ಲಿಗೆ ಬಿಟ್ಟಿದ್ದೇನೆ ರೀ? ಆ ಟಿಕೆನೂ ಕೊಡಲಿಲ್ಲ, ಬದನಿಕಾಯಿನೂ ಕೊಡಲಿಲ್ಲ, ಹಾಗೆ ಓದ್ಲಕ್ಕಿ ಮನೆಗೆ. ಮನುಷ್ಯಾಗ ನರಮನುಷ್ಯರಿಗೆ ಮಹಾತ್ಮರಿಗೆ ಎಷ್ಟು ವ್ಯತ್ಯಾಸ ಅಂದ್ರೆ, ಮಡಿವಾಳಪ್ಪನವರು ನೇಪಾಳದ ಅರಸ ಕೊಟ್ಟಿರ್ತಕ್ಕಂಥ ಬಂಗಾರದ ಸಿಂಹಾಸನವನ್ನು ಮುರಿದು ಇಡೀ ಭಿಕ್ಷುಕರಿಗೆ ದಾನ ಮಾಡಿ ಕಳಿಸ್ತಾರ. ತಗೊಂಡು ಹೋಗ್ರಿ, ನಿಮ್ಮ ಬಡತನ ಹಿಂಗಲಿ ಅಂತ ತಗೊಂಡು ಕಳಿಸ್ತಾರ. ಯೋಗಿಗೆ ಮಹಾತ್ಮನಿಗೆ ತಿಳಿದವನಿಗೆ ಯಾವ ಬಂಗಾರ ತಗೊಂಡು ಏನು ಮಾಡೋದು ಹೇಳ್ರಿ ನೀವು? ನಾವೇನು ನಂಬಿಕೊಂಡು ಕೂತೀವಲ್ಲ ಅದು ಯಾವುದೂ ನಮ್ಮದಲ್ಲ. ಯಾವುದರ ನಮ್ಮದೇನು? ಯಾವುದೂ ನಮ್ಮದಲ್ಲ. ಈ ಭೂಮಿಗೆ ಬರುವಂಥ ಕಾಲಕ್ಕೆ ಏನೂ ತಗೊಂಡು ಬಂದಿಲ್ಲ, ಹೋಗೋ ಮುಂದಾಗ ಏನೂ ಒಯ್ಯಂಗಿಲ್ಲ. ಹೆಂಗೆ ಖಾಲಿ ಕೈಲೇ ಬಂದೀವಿ, ಹೋಗೋ ಮುಂದಾಗೂ ಹಾಗೆ ಖಾಲಿ ಕೈಲಿನೇ ಹೋಗ್ತೀವಿ ನಾವು. ಮನುಷ್ಯನ ದೇಹದಾಗ ಉಸಿರಿರೋ ತನಕ ಮಾತ್ರ ಈ ದೇಹಕ್ಕೆ ಭಾಳ ಬೆಲೆ. ಕಾಕ ಅಂತಾರ, ಚಿಗವ್ ಅಂತಾರ, ಸ್ವಾಮಿ ಅಂತಾರ, ನಮಸ್ಕಾರ ಮಾಡ್ತಾರ. ಜರ್ ಕರ್ತಿ ಈ ದೇಹದಾಗಿನ ಉಸಿರು ಹಿಂಗೆ ಒಂದು ಕ್ಷಣ ಹೋಯ್ತು ಅಂತಂದ್ರೆ ಏನಂತಾರೆ? ಇದಕ್ಕೆ ಹೆಣ ಅಂತಾರ. ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು. ಒಂದು ಊರಾಗ 3 ಮಂದಿ ಮುದುಕಿಯರು, ಅವಕ್ಕೆ ಯಾರೂ ಇದ್ದಿದ್ದಿಲ್ಲ. ಮಗ್ಲು ಊರಾಗ ಜಾತ್ರೆ ಇತ್ತು, ನಾಟಕ ನೋಡಕ್ಕೆ ಹೋದು ಒಬ್ರು ಮನೆ ಮುಂದೆ ಕೂತರು. ಆ ಮನೆ ಮುಂದೆ ಕೂತ್ಕೊಳ್ಳೇನೆ ಇವತ್ತಿಗೂ ಹಳ್ಳ್ಯಾಗ ನನ್ನವರು ತನ್ನವರು ಬರ್ರಿ ಹೋಗ್ರಿ ಹಿಂಗೆಲ್ಲ ಅದಾವು. ಸಿಟಿಯಾಗ ಯಾರು ಕೇಳಲ್ಲ. ಯಾರೋ ಬಂದು ಕುಂತಾರ ಅಂದ್ಕೊಳ್ಳೇನೆ ಆ ಮನೆಯವ್ರು ಕರೆದು, ಯವ್ವ ಜಾತ್ರೆಗೆ ಬಂದಿರೇನು? ಹ್ಞೂ ಯವ್ವ ಜಾತ್ರೆಗೆ ಬಂದೀವಿ. ಈಗ ಬಂದಿಟ್ಟು ನಾಷ್ಟ ಮಾಡಿಕೊಟ್ರು, ನಾಷ್ಟ ಮಾಡಿದ್ರು, ಚಹಾ ಕುಡಿದ್ರು. ಯವ್ವ ಕಾಲಾಗಿ ನಾವು ಪಾದರಾಕ್ಷಿ ಏನದಾವು, ಹೊಸವದಾವು, ನಾಟಕ ನೋಡಿ ಬರೋದ್ರಾಗ ನಿಮ್ಮ ಮನ್ಯಾಗ ಬಿಟ್ಟು ಹೋಗ್ತೀವಿ ಅಂದ್ಕೊಳ್ಳಿ. ಬಿಡ್ರಿ, ಏನು ತಪ್ಪೈತಿ ಬಿಡ್ರಿ ಅಂತೇಳಿ ಬಿಡಿಸ್ಕೊಂಡ್ರು. ಒಂದು ಮಾಡಿದಾಗ ನಾಟಕ ನೋಡಕ್ಕೆ ಹೋಗೋದ್ರಾಗ ಒಂದು ಮುದುಕಿ ಸತ್ತು ಬಿಡ್ತಲ್ಲಿ. ಅವು 2 ಮುದುಕಿಯರು ಏನು ಮಾಡೋದು, ಅಂಥ ಕಾಲಾಗಿನ ಪಾದರಕ್ಷಣೆ ಇಟ್ಕೊಂಡಾರ. ಈ ಹೆಣ ಯಾಕೆ ಇಟ್ಕೊಳ್ಳಂಗಿಲ್ಲ ಬೆಳತನ ಅಂತ ಹೆಣ ತೊಗೊಂಡು ಬಂದ್ರು ಅವ್ರ ಮನೆಗೆ. ಹೆಣ ಇಟ್ಕೊಂತಾರೆ ಯಾರು? ಆ ಹೆಣ ತೊಗೊಂಡು ಬಂದರು. ಯವ್ವ ಕಾಲಾಗಿನ ಪಾದರಕ್ಷಣೆ ಇಟ್ಕೊಂಡಿರಿ, ಈ ಹೆಣ ರಾತ್ರಿ ಕಾಟದ ಬಡಿಯಾಗಿ ಇಡ್ತೀವಿ, ಮುಂಜಾನೆ ಎದ್ದು ಒಯ್ತೀವಿ ಅಂದ್ರೆ ಆ ಹೆಣ್ಮಗಳಂದ್ಲು, ಇನ್ನೂ ಒಂದು 10 ಮಂದಿ ಕಾಲನಿದ್ರು ತಂದು ಬಿಡ್ರಿ, ಹೆಣ ಮೊದಲು ಒಯ್ರಿ ನೀವು ಅಂತಂದ್ರು. ನಿಮಗೆ ನಗು ಅನ್ನಿಸ್ತಿರ್ಬೇಕು, ಎಷ್ಟು ತೂಕದ ಮಾತೈತಿದ್ರಾಗ ಅಂತಂದ್ರ, ಉಸಿರು ಹೋದ ಮ್ಯಾಗ ಕಾಲಾಗಿದ್ದಂಥ ಪಾದರಕ್ಷೆಗಿದ್ದಂಥ ಕಿಮ್ಮತ್ತು ಮನುಷ್ಯಾಗಿಲ್ಲ ಅಂದ್ರೆ ಯಾತ್ರ ಜನ್ಮ ಇದು? ಎದ್ರ ಸಂಬಂಧ ಬಡ್ದಾಡಬೇಕು? ದೇಹದಾಗ ಉಸಿರಿರೋ ತನಕ ಮಾತ್ರ ಇದಕ್ಕೆ ಬಹಳ ಬೆಲೆ. ಉಸಿರು ಹೋಯ್ತು, ಕೌಡಿ ಕಾಸಿನ ಕಿಮ್ಮತ್ತಿಲ್ಲ ಈ ಶರೀರಕ್ಕೆ. ಉಸಿರು ನಿಂತ ಮ್ಯಾಲೆ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕತಾರ. ಒಳಿತು ಮಾಡು ಮನಸ ನೀನಿರುವುದು 3 ದಿವಸ, ಒಳಿತು ಮಾಡು ಮನಸ ನೀನಿರುವುದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕತಾರ. ಒಳಿತು ಮಾಡು ಮನಸ ನೀನಿರುವುದು 3 ದಿವಸ, ಒಳಿತು ಮಾಡು ಮನಸ ನೀನಿರುವುದು 3 ದಿವಸ.
ನಗುತ್ತ ಮಾಡಬೇಕೋ ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಹಿಂದೆ ಹೇ ಒಳಿತು ಮಾಡು ಮನಸ ನೀನಿರುದು 3 ದಿವಸ ಒಳಿತು ಮಾಡು ಮನಸ ನೀನಿರುದು 3 ದಿವಸ ಸ್ವರ್ಗ ನರಕ ಎಲ್ಲ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ ನೀ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ನೀ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ನಾನು ನಾನು ಎಂದು ಮೆರೆಯ ಬ್ಯಾಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ ನಾನು ನಾನು ಎಂದು ಮೆರೆಯ ಬ್ಯಾಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ ದೇಶವೆಂಬ ವಿಷವ ಕುಡಿಯ ಬ್ಯಾಡ ಮೂಢ ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ ಹೇ ಒಳಿತು ಮಾಡು ಮನಸ ನೀನಿರುದು 3 ದಿವಸ ಒಳಿತು ಮಾಡು ಮನಸ ನೀನಿರುದು 3 ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಹೆಡ ಅನ್ನತಾರ ಮಣ್ಣಾಗ ಹೂಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕತಾರ ಒಳಿತು ಮಾಡು ಮನಸ ನೀನಿರುದು 3 ದಿವಸ ಓಹೋ ಜಯ ಮಂಗಲಂ ಜಯ ನಮ ಪಾರ್ವದೇವ ಶಿವ ಹರ ಹರ ಮಹಾದೇವ. ಇದನ್ನ ಶರಣರು ಹೇಳಿದ್ರು, ಅರಿದೊಡೆ ಶರಣ ಮರಿದೊಡೆ ಮಾನವ. ಯಾರು ತಿಳ್ಕೊಂಡಾರ ಅವ್ರು ದೊಡ್ಡವರಾಗ್ಯಾರ, ಯಾರು ತಿಳ್ಕೊಂಡಿಲ್ಲ ಅವರು ಮನುಷ್ಯರಾಗಿ ಉಳಿದಾರ. ಏನೂ ಇಲ್ಲಾರದಂಥ ಹುರುಳಿಲ್ಲಾರದಂಥ ಜೀವನ ಇದು, ಹುರುಳಿಲ್ಲಾರದಂಥ ಜೀವನ ಇದು. ನಮ್ಮ ದೇಹ ಒಂದು ಕ್ಷಣ ಉಸಿರು ಹೋಯ್ತು ಅಂತಂದ್ರ ಮಾಡಿಕೊಂಡು ಹೆಂಡತಿ ಗಂಡನ ಹೆಣದ ಮಕ್ಕಳು ಕುಂದ್ರಾಕ ಭಯ ಪಡ್ತಾಳ. ನೋಡ್ರಿ ಎಷ್ಟು ವಿಚಿತ್ರ ಐತಿ. ಈ ಜಗತ್ತಿನ್ಯಾಗ ಸಾಲ ಹಂಚ್ಕೋಬಹುದು, ಯಾರ ಕಷ್ಟದಾಗಿದ್ದಾಗ ಬೆನ್ನಿಗೆ ಬಂದು 2 ಚಲೋ ಸಾಂತ್ವನದ ಮಾತು ಹೇಳ್ಬೋದು, ನಾ ಇದೀನಿ ನಿನ್ನ ಜೊತೆಗೆ ಅಂತ ಹೇಳಿ. ಆದ್ರೆ ಯಾರಿಗಾರ ಬಂದು ರೋಗವನ್ನು ಯಾರು ತಗೊಂಡಿದ್ದು ಕೇಳಿರೇನು? ಯಾರಿಗೆ ಯಾರೂ ಸಂಬಂಧ ಇಲ್ಲ. ತಿಳಿದು ನೋಡಿದ್ರೆ ಹುರುಳಿಲ್ಲ ಇದ್ರೊಳಗೆ.
ಸುಮ್ಮ ಇರುವುದ್ರೊಳಗೆ ನನ್ನ ಸಂಸಾರ ನನ್ನ ಬದುಕು ಹಿಂಗ ಬಡ್ದಾಡ್ಕೊಂತ ಜೀವನ ಹೋಗುತ್ತದೆ ವಿನಃ ಈ ವಯಸ್ಸು ಆದ ಬಳಿಕ ಒಂದಿಷ್ಟು ವೈರಾಗ್ಯದ ಕಡೆಗೆ ಬರಬೇಕು ಮನುಷ್ಯ. ಒಂದಿಷ್ಟು ಬಿಡಬೇಕಂದ್ರೆ ಮನಿ ಮಠ ಬಿಟ್ಟು ಮಠದಾಗಿರುವುದಲ್ಲ. ಹೆಂಡ್ರನ್ ಬಿಟ್ಟು ಮನಿ ಬಿಟ್ಟು ಮಠ ಬಿಟ್ಟು ಎಲ್ಲ ಬಿಟ್ಟು ಬರೋದು ಅಲ್ಲ ಜೀವನ. ಬಿಡೋದು ಅಂತಂದ್ರೆ ನೋಡ್ರಿ, ಮನುಷ್ಯ ರೊಕ್ಕಿಲ್ಲಾರ್ದವ ಖರ್ಚು ಮಾಡೋದು ದೊಡ್ಡಾಗದಲ್ಲ. ಟಿಜುರಿಯೊಳಗೆ ರೊಕ್ಕಿದ್ರೂ ಖರ್ಚು ಮಾಡ್ಲಾರ್ದವ, ಟಿಜುರಿಯೊಳಗೆ ರೊಕ್ಕಿದ್ರೂ ಯಾವ ಮುಟ್ಟಂಗಿಲ್ಲ, ಅವ ವೈರಾಗ್ಯ ಅನಿಸ್ಕೊಂತಾನೆ. ಇಲ್ಲಾರ್ದವ ಇಲ್ಲ, ಸುಮ್ಮ ಇರಂಗಿರ್ತಾನ. ಅವ ರೊಕ್ಕನೇ ಇರಂಗಿಲ್ಲ, ಅವ ಏನು ಮಾಡ್ಬೇಕು? ಖರ್ಚು. ಇದ್ದೂ ಇಲ್ಲಾರ್ದಂಗಿರುವುದಕ್ಕೆ ವೈರಾಗ್ಯ ಅಂತ ಕರೀತಾರ. ಮಡಿವಾಳಪ್ಪನವರು ಯಾವುದರ ಮೇಲೆ ಅಪೇಕ್ಷೆ ಇರಲಿಲ್ಲ. ವಿಚಿತ್ರ ಹೇಳ್ತೇನೆ ನಿಮಗ, ಹಿಮಾಲಯಕ್ಕೆ ಹೋಗ್ತಾರ. ಹಿಮಾಲಯಕ್ಕೆ ಹೋಗಿ ಹಿಮಾಲಯದೊಳಗೆ ಕುಂತ ಬಳಿಕ ಅವ್ರಂತಾರ, ಈ ದೇಹಕ್ಕೆ ಯಾಕೆ ಬಟ್ಟಿ ಅಂತಂತಾರ. ನೋಡ್ರಿ ಎಂಥ ವೈರಾಗ್ಯ ಬರ್ತದ ಅವರಿಗೆ. ಈ ದೇಹಕ್ಕೆ ಯಾಕೆ ಬಟ್ಟಿ, ಯಾಕೆ ಹಾಕೋಬೇಕು ಬಟ್ಟಿ? ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನು. ಹಿಮಾಲಯಕ್ಕೆ ಹೋಗಿ ಬಂದ ಬಳಿಕ ಬಹಳಷ್ಟು ಕಾಲಗಳವರೆಗೆ ಮಡಿವಾಳಪ್ಪನವರು ಬತ್ತಲಿಯಾಗಿ ಇರ್ತಿದ್ರು. ಒಬ್ಬ ಮಹಾತ್ಮ, ಒಬ್ಬ ಯೋಗಿಗೆ ಯಾವ ಹಂಗಿಲ್ಲ. ನಾವು ಮೊನ್ನೆ ಶ್ರಾವಣದೊಳಗೆ ಈ ಹುಡುಗ ಗವಾಯಿ ನಾನು ಒಂದು ಊರಿಗೆ ಪ್ರವಚನಕ್ಕೆ ಹೋಗಿದ್ವಿ. ಅಥಣಿ ತಾಲೂಕಿನಾಗ ಬಳವಾಡ ಅಂತ ಊರು ಬರ್ತದ. ಅಲ್ಲಿ ಈಗನೂ ಒಬ್ರು ಸ್ವಾಮಿಗಳದಾರ, ಭಾಳ ಮುಗ್ಧರದಾರ ಅವರು. ಆ ಊರೇ ಅವರನ್ನು ದೇವರು ಅಂತ ಪೂಜಾ ಮಾಡ್ತದ. ಒಂದು ದಿವಸದೊಳಗೆ 5-6 ತಾಸು ಇಡೀ ಊರು ತುಂಬ ಬತ್ಲಿಯಾಗಿ ಅಡ್ಡಾಡ್ತಾರೆ. ಯಾರ ಬಗ್ಗೆನೂ ಕೆಟ್ಟ ಬಗ್ಗೆ ಅವ್ರ ಬಗ್ಗೆ ಭಾವನೆಗಳು ಬರಂಗಿಲ್ಲ. ನೋಡ್ರಿ ಜಗತ್ತಿನೊಳಗೆ ಎಂಥದ್ದು ಅಂತಂದ್ರ, ಮಡಿವಾಳಪ್ಪನವರು ಈ ದೇಹಕ್ಕೆ ಯಾಕೆ ಬಟ್ಟಿ ಬೇಕು, ಯಾಕೆ ಬೇಕು? ಈ ದೇಹ ಇನ್ನೊಬ್ಬರನ್ನ ನೋಡಿ, ನಿಮಗೊಂದು ಮಾತು ಹೇಳ್ತೀನಿ ನಾನು ಬಿಳಿ ಅಂಗಿ ಬಿಳಿ ಲುಂಗಿ ಚಂದಾಗ ಪೌಡರ್ ಹಚ್ಕೊಂಡಿನಿ ಅಂತೇಳಿ ಚಂದ ಕಾಣಕತ್ತೀನಿ. ಈ ದೇಹದೊಳಗೆ ಎಷ್ಟು ಹೊಲಸೈತಿ ಅಂದ್ರೆ, ನೀವು ಈ ದೇಹ ರೆಡಿ ಆಗಬೇಕಾದ್ರ ಈ ದೇಹದ ಒಳಗೆ ಎಷ್ಟು ಹೊಲಸೈತಿ. ಕೀವು ಐತಿ, ಮಲ ಐತಿ, ಮೂತ್ರ ಐತಿ, ಎಲ್ಲ ತುಂಬಿ ದೇವ್ರು ಇದಕ್ಕೊಂದು ಚರ್ಮ ಕೊಟ್ಟ, ಕರಿ ಬಿಳಿ ಅಂಥೇಳಿ. ಆ ಚರ್ಮಕ್ಕೆ ಎಷ್ಟೋ ಜೀವಗಳು ಹೋಗಿಬಿಟ್ಟು ಈ ಜಗತ್ತಿನ್ಯಾಗ. ಚರ್ಮದ ಹಿಂದೆ ಬೆನ್ನ ಹತ್ತೆ ಎಷ್ಟೋ ಜೀವಗಳು ಹೋಗಿಬಿಟ್ಟು ಇದರೊಳಗೆ ಎಷ್ಟು ಹೊಲಸೈತಿ ಅಂತೀರಿ ನೀವು? ಎಷ್ಟು ಹೊಲಸೈತಿ. ಈ ಕೈ ಹಿಂಗೆ ಚಂದ ಕಾಣ್ತೈತಿ, ಇದಕ್ಕೊಂದು ಕಲ್ಲು ಬಡೀತು, ಗಾಯ ಆಯಿತು ಅಂದ್ರೆ ಇದಕ್ಕೆ ರಕ್ತ ಆಗ್ತದ, ಗಾಯ ಬರ್ತದ. ಆ ಗಾಯ ಒಂದು 5-6 ದಿವಸ ಹಂಗೆ ಬಿಟ್ಟರೆ ಕೀವಾಗ್ತದ. ಕೀವು ಆದ ಬಳಿಕೂ ಮುಂದೆ 3-4 ದಿನ ಬಿಟ್ಟರೆ ಹುಳ ಬೀಳ್ತಾವ. ಎಷ್ಟು ಹೊಲಸೈತಿ ಅಂತೀರಿ ನೀವು? ಎಷ್ಟು ಹೊಲಸಿರ್ಬೇಕಿದ್ರೆ. ನೀವು ಒಂದು ಮಾತು ಹೇಳ್ತೀನಿ ನಾನು ನಿಮಗೆ, ನಾವು ದಿನ ಜಳಕ ಮಾಡ್ತೀವಂತೆ ನಮ್ಮ ಮಗ್ಳು ಹಿಂಗೆ ಮಂದಿ ಕುಂದಿರ್ತಾರೆ. ಒಂದು 8 ದಿನ ಜಳಕ ಮಾಡೋದು ಬಿಡ್ರಿ ನೀವು. ನಮ್ಮ ಮನೆ ಅನ್ನೋರು ನಮ್ಮ ಮಗ್ಳು ಕುಂದಿರ್ತಾರಂದ್ರೆ ಎಷ್ಟು ವಿಚಿತ್ರ ಇದು ಜನ್ಮ, ಎಷ್ಟು ವಿಚಿತ್ರ ಇದು. ಮಡಿವಾಳಪ್ಪನವರಿಗೆ ಎಂಥ ವೈರಾಗ್ಯ ಬಂತು ಅಂದ್ರೆ ಯಾವ ಹಂಗೂ ಇದ್ದಿದ್ದಿಲ್ಲ ಅವರಿಗೆ. ಈ ಬಟ್ಟಿ ಯಾಕಂತ ಬಟ್ಟಿ ಬಿಚ್ಚಿ ಏಕಾಂತದೊಳಗೆ ಕೂಡ ಚಲೋ ಮಾಡಿದ್ರು. ಆ ಹಿಮಾಲಯಕ್ಕೆ ಹೋಗಿ ಬರುವಂಥ ಕಾಲಕ್ಕೆ ಹೈದರಾಬಾದದ ನಿಜಾಮರ ಅರಮನೆಗೆ ಬರ್ತಾರೆ ಮಡಿವಾಳಪ್ಪನವರು. ಯಾರೋ ಒಬ್ಬ ಬಂದು ಹೇಳ್ದ, ನೋಡು ಬಹಳ ದೊಡ್ಡ ತ್ರಿಕಾಲ ಜ್ಞಾನಿ ಬಂದಾನ ಅರಮನೆಗೆ ಮಹಾರಾಜ, ಅವ್ರನ್ನ ನೀ ಸತ್ಕಾರ ಮಾಡು ಅಂತಂದ್ರೆ ಆ ಮಹಾರಾಜ ಏನು ಮಾಡ್ದ, ಇವ ತ್ರಿಕಾಲ ಜ್ಞಾನಿ ಆಗಿದ್ರೆ ನಾನೊಂದು ಉಡುಗೊರೆ ಕೊಡ್ತೀನಿ ಇವನಿಗೆ, ಇವ ಕಂಡು ಹಿಡೀಲಿ ನೋಡೋನು ಅಂತ ತಿಳ್ಕೊಂಡು ತುಂಬಿದ ಸಭೆಯೊಳಗೆ ಇವರಿಗೆ ಅವಮಾನ ಮಾಡಬೇಕು ಅಂತ ತಿಳ್ಕೊಂಡು 2 ತಾಟಿನೊಳಗೆ ಮಾಂಸವನ್ನು ಇಟ್ಟು ಅದರ ಮೇಲೆ ಅರಿಬಿ ಹಚ್ಚಿ ಅವ್ರಿಗೆ ಹೋಗಿ ಮುಟ್ಟಿಸು ಅಂತ ಹೇಳ್ತಾನೆ. ತುಂಬಿದ ಸಭೆಯೊಳಗೆ ಹೈದರಾಬಾದದ ಮಹಾರಾಜ 2 ತಾಟಿನೊಳಗೆ ಮಾಂಸವನ್ನು ಇಟ್ಟು ಅದರ ಮೇಲೆ ಬಟ್ಟಿಯನ್ನು ಮುಚ್ಚಿ ಅಲ್ಲಿ ಕುಂತಿರುವಂಥ ಮಹಾತ್ಮನಿಗೆ ಇದನ್ನು ಹೋಗಿ ಕಾಣಿಕೆಯಾಗಿ ಕೊಡು ಅಂತ ಹೇಳ್ದ. ಆಯಿತು ಅಂತ ತಿಳ್ಕೊಂಡು ಸೇವಕರು ಬಂದು, ಯಪ್ಪ ಮಹಾರಾಜರ ಅಪ್ಪಣೆ ಆಗ್ಯದ, ಇವು 2 ಕಾಣಿಕೆಯನ್ನು ನೀವು ಸ್ವೀಕಾರ ಮಾಡ್ಕೋಬೇಕು ಅಂತಂದಾಗ ಮಡಿವಾಳಪ್ಪನವ್ರು ಅಂತಾರ, ಮ್ಯಾಲಿದ್ದನ್ನು ತೆಗಿರಿ ಅಂದರು, ಅರಿಬಿ ತೆಗಿರಿ ಅಂದರು. ಮ್ಯಾಲೇನು ಅರಿಬಿ ಹೊಚ್ಚಿದ್ರು, ಅರಿಬಿ ತೆಗಿರಿ ಅಂತಂದರು. ಆ ಮಡಿವಾಳಪ್ಪನವ್ರ ಮಾತು ಕೇಳಿ ತಾಟಿನ ಮ್ಯಾಲಿದ್ದ ಅರಿಬಿಯನ್ನು ಹಿಂಗೆ ಉಚ್ಚಿದ್ರು. ಉಚ್ಚುವುದ್ರೊಳಗೆ ಏನು ಮಾಂಸ ಇಟ್ಟು ಮಹಾರಾಜ ಕಳಿಸಿದ್ದ, ಮಡಿವಾಳಪ್ಪನವರು ಮುಂದೆ ಬಂದುಗಳೇನೆ ಕೆಂಪು ದಾಸವಾಳದ ಹೂವಾಗಿ ಪರಿವರ್ತನೆ ಆಗಿದ್ದು. ಕೆಂಪು ದಾಸವಾಳದ ಹೂವಾಗಿ ಪರಿವರ್ತನೆ ಆಗಿದ್ದು. ಎಂಥ ಲೀಲಾ ಮಡಿವಾಳಪ್ಪಂದು. 1 2 ಮಹಾರಾಜಗನಿಸ್ತು, ಎಂಥ ತಪ್ಪು ದಾರಿಗೆ ಹೋದೆ ನಾನು.
ಒಬ್ಬ ತಿಳಿಲಾರದ ಅಯೋಗ್ಯನಾಗಿರ್ತಕ್ಕಂಥ ನಾನು ಒಂದು ರಾಜ್ಯದ ರಾಜನಾಗಿ ಒಬ್ಬ ಮಹಾತ್ಮನಿಗೆ ಪರೀಕ್ಷೆ ಮಾಡಕ್ಕೆ ಹೋದ್ರ ಆ ಯಾವ ಕಪ್ಪು ಚುಕ್ಕಿನೂ ಅವನಿಗೆ ಬರಬಾರ್ದು ಅಂತ ಭಗವಂತನೇ ದಾಸವಾಳದ ಹೂ ಮಾಡ್ಯಾನಂತ ತಿಳ್ಕೊಂಡು ಉದ್ದಕ್ಕೆ ಸಾಷ್ಟಾಂಗ ಹಾಕ್ತಾನೆ ಮಡಿವಾಳಪ್ಪನವ್ರಿಗೆ. ಯಪ್ಪ, ನಾ ಮಾಡಿದ್ದು ಸರ್ವತಾ ತಪ್ಪಾಗ್ಯದ, ನನ್ನನ್ನು ಕ್ಷಮಾ ಮಾಡ್ರಿ ಅಂತ ತಿಳ್ಕೊಂಡು ಹೈದರಾಬಾದದ ಮಹಾರಾಜ ಅವರಿಗೆ ಸಾಷ್ಟಾಂಗ ಹಾಕ್ತಾನೆ ಮಡಿವಾಳಪ್ಪನವ್ರಿಗೆ. ಮಡಿವಾಳಪ್ಪನವ್ರಂತಾರ, ಮತ್ತು ಯಪ್ಪ ಅರಮನೆಯೊಳಗೆ ಬಂದು ನನ್ನ ಆತಿಥ್ಯವನ್ನು ನಿಮಗೆ ನಾನು ಅಪಚಾರ ಮಾಡೀನಿ, ನನ್ನಿಂದ ನಿಮಗೆ ಏನು ಬೇಕು ಹೇಳ್ರಿ, ನಾ ಕೊಡ್ತೀನಿ ಅಂತಂದ್ರೆ ಮಡಿವಾಳಪ್ಪನವ್ರಂತಾರ, ನನಗೇನೂ ಬೇಡ ಮಹಾರಾಜ, ಮುತ್ತು ರತ್ನ ಯಾವ ಆಸೆ ನನಗಿಲ್ಲ, ನನಗೊಂದು ಕಾವಿಯ ಭಗವ ಒಂದು ಹಾಕೊಳ್ಳಕ್ಕ ಟೊಪ್ಪಿಗೆ, ಈ ಎರಡನ್ನು ನೀ ಕೊಡಿಸು ಅಂತ ಕೇಳ್ತಾರ. ಅವನಿಗೆ ಏನು ಬೇಡಿದ್ರ ಅವಂಗ? ಒಂದು ಕಾವಿ ಭಗವ ಕಾಲೊಳಗೆ ಕಟ್ಟಿಗೆ ಪಾದರಾಕ್ಷಿ ಒಂದು ತಲೆಗೆ ಹಾಕೊಳ್ಳಾಕ ಒಂದು ಟೊಪ್ಪಿಗೆ ಕೊಡಬೇಕು ಅಂತ ಹೇಳ್ತಾರೆ. ಅವ ಅಂದ, ಯಪ್ಪ ಅವನು ಕೊಡ್ತೀನಿ ರೀ. ಆ ಹೈದರಾಬಾದದೊಳಗೆ ಮುತ್ತು ರತ್ನಗಳ ವ್ಯಾಪಾರ ಮಾಡ್ತಿದ್ರು ಅವತ್ತಿನ ಕಾಲಕ್ಕೆ. ಅದಕ್ಕೆ ಇವತ್ತಿಗೂ ಹೈದರಾಬಾದಕ್ಕೆ ಮುತ್ತಿನ ನಗರಿ ಅಂತ ಕರೀತಾರೆ. ಮುತ್ತು ವ್ಯಾಪಾರ ಮಾಡ್ತಿದ್ರು. ಮಹಾರಾಜ ಅಂದ, ಯಪ್ಪ ಒಂದಿಷ್ಟು ಮುತ್ತು ರತ್ನ ಹವಳಗಳನ್ನು ಕೊಡ್ತೀನಿ. ಮಹಾರಾಜನ ತಗೊಂಡು ಏನು ಮಾಡಲಿ ಅಂದ್ರು ಅವರು. ಸರ್ವಸಂಗ ಪರಿತ್ಯಾಗಿ ನಾನು ಏನು ಮಾಡೋದು, ಅವನು ತಗೊಂಡು ಏನು ಮಾಡೋದು ನಾನು? ನಿಮಗೊಂದು ತಲೆಯಾಗಿರಲಿ, ಎಲ್ಲಿ ತನಕ ನಾವು ಬೇಕು ಅಂತ ಆಸೆ ಪಟ್ಕೊಂತ ಹೋಗ್ತೀವಿ ಅಲ್ಲಿ ತನಕ ನಾವು ಯಾರೂ ಸುಖದಾಗಿರಂಗಿಲ್ಲ. ಎಂದು ಸಾಕಂತೀವಿ ಅವತ್ತು ಬಹಳ ಜೀವನದಾಗ ಆರಾಮಿರ್ತೀವಿ. ನಮಗೆ ಯಾರಿಗೆ ಸಾಕನ್ನೋ ಭಾವನೆನೇ ಬರಂಗಿಲ್ಲ. ಈ ಜಗತ್ತಿನ್ಯಾಗ ಅನ್ನ ಒಂದು ಸಾಕು ಅನ್ನೋದು ಬಿಟ್ಟರೆ ಉಳ್ಕಿದ್ದು ಏನೂ ಸಾಕನ್ನಂಗಿಲ್ಲ ಮನುಷ್ಯ. ಯಾರು ಅಂತಾರ? ಹೊಟ್ಟೆ ತುಂಬಿದಗಳೇ ಅನ್ನಕ್ಕೆ ಒಂದ ನೋಡ್ರಿ, ಸಾಕು 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 ಬಿಡ್ರಿ ಅಂತಾರೆ. ಅದನ್ನು ಬಿಟ್ಟರೆ ಜರ್ ಕರ್ತು ಉಳ್ಕಿದ್ದು ಏನಾರ ಹೊಲ ಕೊಡ್ತೀನಿ ರೊಕ್ಕ ಕೊಡ್ತೀನಿ ಅಂದ್ರೆ ಬಿಡೋರದಾರ? ಬಿಡ್ತಾರ? ನಿಮಗೊಂದು ಮಾತು ಹೇಳ್ತೀನಿ ನಾನು, ದೇವ್ರು ಏನು ಕೊಟ್ಟಾನ ಇದ್ದದ್ರೊಳಗೆ ನೆಮ್ಮದಿಯಾಗಿ ಕಟ್ಕೋಬೇಕು ನಾವು. ಈ ದೊಡ್ಡವರನ್ನು ನೋಡಿ ಬದುಕಬಾರ್ದು, ನಮಗಿಂತ ತೆಳಮಟ್ಟದಾಗಿದ್ದವರನ್ನು ನೋಡಿ ಹೆಮ್ಮೆ ಪಡಬೇಕು. ಯಪ್ಪ ನೀ ಇಟ್ಟರ ಕೊಟ್ಟಿಯಲ್ಲ ಮಗ. ನೋಡ್ರಿ, ಒಬ್ಬ ಮಾಜು ಮನೆಯವರು ನಿಮಗೇನಾರ ಕಡ ಒಂದಿಟ್ಟು ಉಪ್ಪ ಒಂದಿಟ್ಟು ಬ್ಯಾಳಿ ಒಂದಿಟ್ಟು ಬೆಲ್ಲ ಕೊಟ್ರೆ ನೀವೇನಂತೀರಿ? ಅವರಿಗೆ ಧನ್ಯವಾದ ಅಂತೀರಿ. ಎಂದರ ನಾವು ದೇವರಿಗೆ ಯಾರ ಧನ್ಯವಾದ ಹೇಳಿವನ್? ಎಷ್ಟು ಕೊಟ್ಟ ನಮಗವ? ಈ ಜಗತ್ತಿನಾಗ ಎಷ್ಟೋ ಮಂದಿಗೆ ಕಣ್ಣಿಲ್ಲ, ಎಷ್ಟೋ ಮಂದಿ ಕೈ ಇಲ್ಲ, ಎಷ್ಟೋ ಮಂದಿ ಕಾಲಿಲ್ಲ, ನಮಗೆಲ್ಲನೂ ಸುದ್ದು ಕೊಟ್ಟಾನಲ್ರಿ ಅವ. ಅವಂಗೊಮ್ಮೆರ ನಾವು ಯಾರ ಧನ್ಯವಾದ ಹೇಳಿವನು? ಈ ಜಗತ್ತಿನ್ಯಾಗ ಕರೆಂಟಿಗೆ ಬಿಲ್ ಅದ, ನೀರಿಗೆ ಬಿಲ್ ಅದ. ದೇವರು ಉಸಿರಾಡಾಕ ಗಾಳಿ ಕೊಟ್ಟಾನ, ಉಣ್ಣಾಕ ಅನ್ನ ಕೊಟ್ಟಾನ, ದುಡ್ಯಾಕ ಚಲೋ ಕೈ ಕೊಟ್ಟಾನ, ಆ ಕೈಗೆ ರಟ್ಟ್ಯಾಗ ತಾಕತ್ತು ಕೊಟ್ಟಾನ. ಇಷ್ಟೆಲ್ಲ ಕೊಟ್ಟ ಅವನಿಗೆ ನಾವೇನು ಕೊಟ್ಟಿವಿ? ಏನು ಕೊಟ್ಟಿವಿ ನಾವು? ಎಲ್ಲರೂ ಹೋಗಿ ದೇವ್ರ ಮುಂದೆ ಕೇಳೋದಾಯ್ತು. ದೇವ್ರಿಗೆ ಎಂದರ ಕೇಳಿವನು? ಯಪ್ಪ ನಿನಗೇನಾರ ಬೇಕನ್ನಂತ ಎಂದರ ಕೇಳಿವನು? ಸುಮ್ಮನೆ ವಿಚಾರ ಮಾಡಬೇಕು ಮನುಷ್ಯ. ನಾ ಹೇಳುವಂಥ ವಿಚಾರ ಇಷ್ಟೇ, ಮಡಿವಾಳಪ್ಪನವರ ಜೀವನದ ಬದುಕು ಎಂಥದ್ದು ಅಂತಂದ್ರೆ, ಎಂಥ ವೈರಾಗ್ಯ ಪುರುಷ ಆತ ಅಂದ್ರೆ, ನಿಮಗೊಂದು ಮಾತು ಹೇಳ್ತೀನಿ ನಾನು, ಸಾಗರದಷ್ಟು ಕೊಡವರಿದ್ರು ತಗೊಳ್ಳಾಕ ಮನಸ್ಸಿದ್ದಿದ್ದಿಲ್ಲ ಅವರಿಗೆ. ಯಾಕಂದ್ರೆ ಇದು ನಶ್ವರ ಅಂತ ಅವ್ರಿಗೆ ಗೊತ್ತಿತ್ತು. ಹೈದರಾಬಾದದ ಮಹಾರಾಜನ ಮನೆಯೊಳಗೆ ಆ ಬಟ್ಟಿಗಳನ್ನು ತಗೊಂಡು ಹೈದರಾಬಾದದ ಮಹಾರಾಜನಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಡುತ್ತಾರೆ. ಹೊರಡುವಂಥ ದಾರಿಯೊಳಗೆ ಅನೇಕ ಕಷ್ಟಗಳು ಬರ್ತಾವ, ಕಾರ್ಪಣ್ಯಗಳು ಬರ್ತಾವ. ಅವನ್ನೆಲ್ಲವನ್ನು ಎದುರಿಸಿ ಎಲ್ಲಿಗೆ ಬರ್ತಾರ ಅಂತಂದ್ರೆ ಮತ್ತೆ ಮುರುಗೋಡಕ್ಕೆ ಬರ್ತಾರೆ. ಮುರುಗೋಡಕ್ಕೆ ಬಂದರು. ಮುರುಗೋಡದೊಳಗೆ ಇದ್ದು ಒಂದು ಸ್ವಲ್ಪ ದಿನ ಇದ್ದು ಹೊಳ್ಳಿ ಸೊಗಲದೊಳಗೆ ಆ ಗವಿಯೊಳಗೆ ಏನು ಅನುಷ್ಠಾನ ಮಾಡಿದ್ರು ಆ ಗವಿಯೊಳಗೆ ಹೋಗಿ ಏಕಾಂತದೊಳಗೆ ಇರ್ತಿದ್ರು. ಇರುವಂಥ ಕಾಲಕ್ಕೆ ಆಶ್ಚರ್ಯ ಏನಾಯಿತು ಅಂತಂದ್ರೆ, ಒಮ್ಮೆ ಬೆಳಗುಂಪಿ ಬಸಣ್ಣ ಅನ್ನುವಂಥ ಸೊಗಲದ ಊರ ನಾವು ಮನುಷ್ಯ, ಅವ ಹೊಲಕ್ಕೆ ಹೊಂಟಿರ್ತಾನೆ, ನಸಿಗಿನ್ಯಾಗ ಹೊಲಕ್ಕೆ ಹೊಂಟಿರ್ತಾನವ. ಮಡಿವಾಳಪ್ಪನವರು ಒಬ್ಬರೇ ಇರ್ತಿದ್ರು. ಮಡಿವಾಳಪ್ಪನವರು ಒಬ್ಬರೇ ಇರ್ತಿದ್ರು. ಅವ್ರಿಗೆ ಯಾವ ಭಯ ಇದ್ದಿದ್ದಿಲ್ಲ, ಒಬ್ಬರೇ ಇರ್ತಿದ್ರು. ಇವ ಏನು ಮಾಡ್ದ, ಆ ಗವಿ ದಾರಿ ಗುಂಟ ಇವನು ಹೊಲಕ್ಕೆ ಹೋಗಬೇಕು. ಬೆಳಗುಂಪಿ ಬಸಣ್ಣ ಅಂತ ಅವನ ಹೆಸರು. ಆ ಮನುಷ್ಯ ಹೊಲಕ್ಕೆ ಹೋಗೋ ಮುಂದಾಗ ಮಡಿವಾಳಪ್ಪನವ್ರು ಇದ್ದ ಗವಿಯಾಗಿ 2 ಹುಲಿಗಳು ಬಂದು ಅವ್ರ ಜೊತೆಗೆ ಇರ್ತಿದ್ದು ದಿನ ರಾತ್ರಿ ಸೊಗಲದಾಗ. ರಾತ್ರಿ ಬರ್ತಿದ್ದು, ಮುಂಜಾನೆ ಹೇಳೋದ್ರಾಗ ಹೋಗಿಬಿಡ್ತಿದ್ದವು. ಯಾರು ನೋಡಿದ್ದಿಲ್ಲ. ಇವ ಬೆಳಗುಂಪಿ ಬಸಣ್ಣ ಹೋಗೋದ್ರೊಳಗೆ ಮಡಿವಾಳಪ್ಪನವರು ಆಜು ಬಾಜು 2 ಹುಲಿಗಳು ಕುಂತಿದ್ದು. ಆ ಹುಲಿಗಳ ಮ್ಯಾಗ ಹಿಂಗೆ ಕೈಯಾಡಿಸ್ಕೊಂತ ಇವ್ರು ಕುಂತಿದ್ರು ಮಡಿವಾಳಪ್ಪನವರು. ನಿಮಗೆ ಹೇಳ್ತೀನಿ,
ಆ ಘಟನೆ ಹಿಂಗೆ ಗವಿ ಕಡೆ ನೋಡ್ದ, ಆ ಹುಲಿ ಮೇಲೆ ಕೈಯಾಡಿಸೋದು ನೋಡಿ ಹಾ ಅಂದವನೇ ಮೂರ್ಛೆ ತಪ್ಪಿ ಬಿದ್ದುಬಿಟ್ಟ ಅಲ್ಲಿ. ಮಡಿವಾಳಪ್ಪನವ್ರಿಗೆ ಗೊತ್ತಾಯ್ತು ಯಾವನೋ ಒಬ್ಬ ಮನುಷ್ಯ ಬಂದಾನಂತೇಳಿ. ಆ ಎರಡೂ ಹುಲಿಗಳಿಗೆ ಅಂತಾರ, ಅಂಜತಾರಪ್ಪ, ಹೋಗಿಬಿಡ್ರಿ ನೀವು, ಹೋಗ್ರಿ ಅಂತ ತಿಳ್ಕೊಂಡು ಅವು ಕೈ ಆಡಿಸಿದ್ಗಳೇ ಹುಲಿ ಎದ್ದು ಹೊರಗೆ ಹೋಗ್ತಾವ. ಮಡಿವಾಳಪ್ಪನವ್ರು ತೊಗೊಂಡು ಬಂದು ಅವನಿಗೆ ಒಂದಿಷ್ಟು ನೀರು ಹೊಡಿತಾರ, ಬಸಣ್ಣಗೆ ನೀರು ಹೊಡಿತಾರ. ಎದ್ದೇಳ್ತಾನವ. ಬಸಣ್ಣ, ಯಾಕೆ ಗಾಬರಿಗೆ ಬಿದ್ದೆವು ಅಂದರು. ಯಪ್ಪ, ಕ್ರೂರ ಪ್ರಾಣಿ ನಿಮ್ಮ ಮುಂದೆ ಸಾತ್ವಿಕವಾಗಿ ಬಂದು ಕುಂತದ್ಯಪ್ಪ, ಅದನ್ನು ನೋಡಿ ನಾ ಗಾಬರಿಗೆ ಬಿದ್ದ್ಯಾ ಅಂತ ಹೇಳ್ದ. ಅದನ್ನು ನೋಡಿ ನಾ ಗಾಬರಿಗೆ ಬಿದ್ದ್ಯಾ. ಮಡಿವಾಳಪ್ಪನವ್ರಂತಾರ, ಅದು ಒಂದು ಜೀವನನೋ, ಅದಕ್ಕೂ ಒಂದು ದೇವ್ರ ಜೀವನನೇ ಕೊಟ್ಟಾನ, ಅವಕ್ಕೆ ಯಾಕೆ ಭಯ ಪಡೋದಪ್ಪ ನಾವು, ಏನೂ ನೀ ತಲೆ ಕೆಡಿಸ್ಕೋಬೇಡ, ಯಾರ ಮುಂದೆ ಹೇಳಬೇಡ, ನೀವು ಹೋಗೋ ತಿಳ್ಕೊಂಡು ಅವನನ್ನು ಕಳಿಸ್ತಾರ. ಈ ಜಗತ್ತಿನೊಳಗೆ ಹೇಳ್ತೀನಿ ನಿಮಗೆ ನಾನು, ಎಂತೆಂಥ ಮಹಾತ್ಮರು ಆಗಿ ಹೋಗ್ಯಾರ ಅನ್ನೋದಕ್ಕೆ ಇಲ್ಲಿ ಸಾವಳಿಗೆ ಅಂತ ಬರ್ತದೆ, ಇಲ್ಲೇ ಗುಲ್ಬರ್ಗದ ಹತ್ರ ಇದೇ ರೈಲ್ವೆ ಟ್ರ್ಯಾಕ್, ಈಗೇನು ನಿಮ್ಮದು ಅಕ್ಕಲಕೋಟೆ ರೈಲ್ವೆ ಟ್ರ್ಯಾಕ್ ಐತಲ್ಲ, ಈ ರೈಲ್ವೆ ಟ್ರ್ಯಾಕ್ ಹೋಗೋ ಊರೊಳಗೆ ಒಬ್ಬರು ದೊಡ್ಡ ಮಹಾತ್ಮರಾಗಿ ಹೋದರು, ಸಾವಳಿಗೆ ಶಿವಲಿಂಗೇಶ್ವರರು ಅಂಥೇಳಿ. ಬಹಳ ದೊಡ್ಡ ತಪಸ್ವಿಗಳವರು. ಅವರು ಒಂದಿಷ್ಟು ವಿದ್ಯಾ ಕಲ್ತಿದ್ರು, ಅಣಿಮಾ, ಮಹಿಮಾ, ಗರಿಮಾ, ಲಗಿಮಾ ಅಂಥೇಳಿ ಒಂದಿಷ್ಟು ವಿದ್ಯಾ ಕಲ್ತಿದ್ರು. ಭಾಳ ದೊಡ್ಡ ವಿದ್ಯಾವಂತರವರು, ತ್ರಿಕಾಲ ಜ್ಞಾನಿಗಳು. ಗುಲ್ಬರ್ಗಾದೊಳಗಿರ್ತಕ್ಕಂಥ ಖಾಜೆ ಬಂದೆ ನವಾಜ ಈ ಸಾವಳಿಗೆ ಶಿವಲಿಂಗಪ್ಪನವ್ರ ಪ್ರಭಾವ ಕೇಳಿ ಇವರಿಗೊಮ್ಮೆ ಭೇಟಿ ಆಗಬೇಕು, ಇವರಿಗೊಮ್ಮೆ ಅಂಜಿಸ್ಬೇಕು, ನನ್ನ ತಾಕತ್ತು ನಾ ತೋರಿಸ್ಬೇಕಂಥೇಳಿ ಜೀವಂತ ಹುಲಿ ಮ್ಯಾಗ ಕುಂತು ಸಾವಳಿಗೆಗೆ ಬರ್ತಿರ್ತಾನ. ನೆನಪಿಟ್ಟುಕೊಳ್ರಿ, ಗುಲ್ಬರ್ಗಾದಿಂದ ಸಾವಳಿಗೆಗೆ ಬರ್ತಿರ್ತಾನ. ಜೀವಂತ ಇದ್ದ ಹುಲಿ ಮ್ಯಾಗ ಕುಂತು ಖಾಜೆ ಬಂದೆ ನವಾಜ ಸಾವಳಿಗೆಗೆ ಬರ್ತಿರ್ತಾನ. ಇವ ಹುಲಿ ಮ್ಯಾಗ ಬರುವುದನ್ನು ಸಾವಳಿಗೆ ಮಂದಿ ನೋಡಿದವ್ರು ದಿಕ್ಕಾಪಿಲ್ಲಿ ಓಡಾಡಕ್ಕೆ ಹತ್ಬಿಟ್ರು. ಶಿವಲಿಂಗಪ್ಪನವರು ಒಬ್ಬರು ಮನೆ ಮುಂದೆ ಕಟ್ಟಿ ಮ್ಯಾಗ ಕುಂತಿದ್ರಂತ. ಆ ಕಟ್ಟಿ ಮ್ಯಾಗ ಕುಂತು ಶಿವಲಿಂಗಪ್ಪನವ್ರಿಗೆ ಹೇಳಿದ್ರು, ಹೋಗಿ ಯಪ್ಪ, ಗುಲ್ಬರ್ಗಲಿಂದ ಬಂದೆ ನವಾಜ ನಿಮ್ಮನ್ನು ನೋಡಾಕ ಜೀವಂತ ಹುಲಿ ಮ್ಯಾಗ ಬರಾಕತ್ತಾನ್ರಿ, ಊರಾಗಿನ ಮಂದಿ ಓಡಾಡಕ್ಕೆ ಹತ್ಬಿಟ್ಟೈತೆ ಅಂದ್ಗಳೇ. ಹೌದಾ, ನನಗೆ ಅಂಜಿಕೆ ತೋರಿಸ್ತಾನವ, ಆಯಿತು ನೀವು ಯಾರು ಅಂಜಬೇಡ್ರಿಪ್ಪ, ಅವ್ನು ನೋಡಕ್ಕೆ ನಾನೇ ಹೋಗ್ತೀನಿ ಅಂತಂದ್ರೆ ಹಿಂಗೆ ಕುಂತು ಕಟ್ಟಿಗೆ ಬಡದ ಕಟ್ಟಿ ಹೋಗ್ತದಂತ್ರಿ, ಕಟ್ಟಿ ಹೋಗ್ತದಂತ. ನೋಡ್ರಿ ಜಗತ್ತಿನ ಇತಿಹಾಸ. ಮಹಾತ್ಮರ ತಾಕತ್ ಎಂಥದ್ದು, ಶರಣರ ತಾಕತ್ ಎಂಥದ್ದು ಅಂತಂದ್ರೆ ನಿರ್ಜೀವವಾಗಿರ್ತಕ್ಕಂಥ ಕಟ್ಟಿ ಜೀವಂತ ಇದ್ದು ಹುಲಿ ಮುಂದೆ ಹೋಗಿ ನಿಲ್ಲತೈತೆ ಅಂತ ಹೇಳ್ತಾರೆ, ಪುರಾಣದೊಳಗೆ ಬರ್ತದೆ. ಅಂತ ಇದು ಇತಿಹಾಸ, ಜಗತ್ತಿನ ಇತಿಹಾಸ. ಮಡಿವಾಳಪ್ಪನವ್ರ ಜೀವನ ಆ ಸೊಗಲದ ಗವಿಯೊಳಗ ಹುಲಿಯನ್ನು ನೋಡಿದಂಥ ಬೆಳಗುಂಪಿ ಬಸಣ್ಣ ಬಂದು ಸುದ್ದಿ ಮಾಡ್ದ, ಮಡಿವಾಳಪ್ಪನವರು ಮನುಷ್ಯರ ಜೊತೆ ಬದುಕುವುದಲ್ಲ, ಕ್ರೂರ ಪ್ರಾಣಿಗಳು ಅವ್ರ ಮುಂದೆ ಬಂದು ಸಾತ್ವಿಕರಾಗ್ಯಾವು ಅಂತ ಹೇಳ್ತಾರೆ. ಅತನಿ ಶಿವಯೋಗಿಗಳಿಗೆ ಬಂದು ದರ್ಶನ ಕೊಟ್ಟಿದ್ದು ಪುರಾಣದೊಳಗೆ ಬರ್ತದ. ಮಹಾತ್ಮರ ದರ್ಶನದಿಂದನೂ ಸಹಿತ ಕ್ರೂರ ಪ್ರಾಣಿಗಳು ಸಾತ್ವಿಕವಾಗ್ಯಾವ. ಮಹಾತ್ಮರ ದರ್ಶನ, ಗುರುವಿನ ಪಾದ ಸ್ಪರ್ಶ ಹೆಂಗಿರ್ತದ ಅಂತ ಕೇಳಿದ್ರ ಅದು ಬೆಂಕಿದ್ದಂಗೆ. ಅವರು ಆ ಬೆಂಕಿಯೊಳಗೆ ನೀವು ಶ್ರೀಗಂಧ ಕಟ್ಟಿಗೆ ಒಗೆದ್ರು ತನ್ನ ರೂಪಕ್ಕೆ ತಗೊಂತದ, ಜಾಲಿ ಕಟ್ಟಿಗೆ ಒಗೆದ್ರು ತನ್ನ ರೂಪಕ್ಕೆ ತಗೊಂತದ, ಬೇವಿನ ಕಟ್ಟಿಗೆ ಒಗೆದ್ರು ತನ್ನ ರೂಪಕ್ಕೆ ತಗೊಂತದ. ಒಂದು ಸಲ ನೀವು ಗುರುವಿನ ಪಾದಕ್ಕೆ ಬಂದ್ರಿ, ಒಂದು ಸಲ ಗುರುವಿನ ಪಾದಕ್ಕೆ ಹಣಿ ಹಚ್ಚಿದ್ರಿ ಅಂತಂದ್ರೆ ನೀವು ಗುರುವಿನ ಮಕ್ಕಳು ಆದಂಗ, ನೀವು ಗುರುವಿನ ಮಕ್ಕಳು ಆದಂಗ. ಅಂಥ ತಾಕತ್ತಿರ್ತದ ಅವ್ರ ಬಲ್ಲಿ, ಅಂಥ ತಾಕತ್ತಿರ್ತದ. ಮಡಿವಾಳಪ್ಪನವರು ಆ ಸೊಗಲದೊಳಗ ಯಾವಾಗ ಬೆಳಗುಂಪಿ ಬಸಣ್ಣ ಹೇಳ್ದ, ಮಂದಿ ಚಾಲು ಆಗಿಬಿಡ್ತು ನೋಡ್ರಿ. ಹೋಗ ಈ ಜಗತ್ತಿನ್ಯಾಗ ಯಾರ ಹೇಳ್ತಾರಂದ್ರೆ ಯಾರೂ ಬಿಡಲ್ಲ, ಯಾರು ಹೇಳ್ತಾರಂದ್ರೆ ಯಾರೂ ಬಿಡಲ್ಲ. ನಿಮ್ಮ ಮುಂದೆ ಹೇಳ್ತೀನಿ, ಯಪ್ಪ ನನಗೆ ಹಂಗಾತು, ನನಗೆ ಹಿಂಗೆ ತ್ರಾಸಾತು, ನಮ್ಮ ಮನ್ಯಾಗ ಅದು ಬಂತು, ಯಾರು ಹೋಗ್ತಾರ ಅವ್ರಿಗೆ ಬೂದಿ ಕೊಡಕ್ಕೆ ಚಲೋ ಮಾಡಿದ್ರು ಮಡಿವಾಳಪ್ಪನವ್ರು. ಬೂದಿ ಅಂದ್ರೆ ಗೊತ್ತಾಗತ್ತಲ್ಲ ನಿಮಗೆ, ಒಲೆಯಾಗಿನ ಬೂದಿ, ಬೂದಿ ಕೊಡಕ್ಕೆ ಚಲೋ ಮಾಡಿದರು. ರೋಗ ಅಂತ ಬಂದರೂ ಬೂದಿ ಕೊಡೋರು. ಯಪ್ಪ ಹೊಲದಾಗ ಹಿಂಗಾಗ್ಯದ, ಮಳಿ ಇಲ್ಲ, ಬೆಳೆ ಇಲ್ಲ, ಈ ಬೂದಿ ಹಾಕಿರೋ ಮಕ್ಕಳೇ, ಆ ಬೂದಿ ಕೊಡಾಕತ್ರು. ನೋಡ್ರಿ ಬೂದಿಯೊಳಗೆ ಎಷ್ಟು ತಾಕತ್ತೈತಂದ್ರೆ, ಹಿಂದೆ ಈ ಗರ್ಭ ಧರಿಸಿದಂಥ ಹೆಣ್ಮಕ್ಳು ಬೂದಿ ತಿಂದ್ರು ಅಂತಂದ್ರೆ ಮಂದಿ ಮಾತಾಡ್ತಿದ್ರಂತ, ಈಗಿನ ಹೊಟ್ಯಾಗ ಒಬ್ಬ ಸ್ವಾಮಿ ಹುಟ್ಟುತ್ತಾನ, ಯೋಗಿ ಹುಟ್ಟುತ್ತಾನ ಅಂತಿದ್ರಂತ. ಈಗಿನ ಯಾರು ಬೂದಿ ತಿಂತಾರ್ಯವ? ಈಗಿನ ಮಂದಿ ಯಾರ ನಿನಗೇನು ಆಸೆ ಆಗೈತೆ, ನನಗೆ ಪಾನಿಪುರಿ ತಿನ್ನಂಗಾಗ್ಯದ ತಾವಿ ಮಕ್ಳು ಎಂತ ಹುಡ್ತಾವ, ಮಕ್ಳು ಎಂತ ಹುಡ್ತಾವು, ಪಾನಿಪುರಿ ಅಂತವೆ ಮಕ್ಳು ಹುಡ್ತಾವ. ಹಿಂದೊಂದು ಕಾಲಿತ್ತು, ಎರಿಮಣ್ಣ ತಿಂದ ಅಂದ್ರೆ ರೈತ ಹುಟ್ಟುತ್ತಾನ, ಬೂದಿ ತಿಂದ್ರೆ ಒಬ್ಬ ಯೋಗಿ ಹುಟ್ಟುತ್ತಾನ, ಹಿಂಗೆಲ್ಲ ವಿಚಾರ ಮಾಡ್ತಿದ್ರು. ಬೂದಿಯೊಳಗೆ ಎಂಥ ತಾಕತ್ತು ಅಂತಂದ್ರೆ, ಬೂದಿಗಿದ್ದಂಥ ಶಕ್ತಿ ಅದರೊಳಗೆ ಗುರುವಿನ ಹಸ್ತದಿಂದ ಆ ಬೂದಿ ಬಂತು, ಆ ಪ್ರಸಾದ ಬಂತು ಅಂತಂದ್ರೆ ನೋಡ್ರಿ, ನಿಮಗೆ ಆಶ್ಚರ್ಯ ಹೇಳ್ತೀನಿ.
ನಾನು ಅಜ್ಜರ್ನ ಬಹಳ ಸೂಕ್ಷ್ಮವಾಗಿ ನೋಡ್ತಿದ್ದೆ. ಎಷ್ಟು ಜನ ಬರ್ತಿದ್ರು ಅಂತಂದ್ರೆ ಪರಮ ಪೂಜ್ಯರ ಬಳಿ ಈಗ ಒಂದು 2-3 ದಿನ ಅಜ್ಜರು ತಮ್ಮ ಕೆಲಸದ ಒತ್ತಡದಾಗ ಮಠದಾಗ ಇಲ್ಲ. ಇವತ್ತು ಬೆಳಗ್ಗೆ ಹೋದವ್ರು ಸಾಯಂಕಾಲ ಬಂದಾರ. ಅವ್ರು ಅದಾರ ಅಂತಂದ್ರನ್ನ 10 ಮಂದಿ 15 ಮಂದಿ ದಿನ ಮುಂಜಾನೆಯಿಂದ ಅವ್ರಿಗೆ ಬಂದು ಯಪ್ಪ ನನಗೆ ನನಗೆ ಹಿಂಗೆ ತ್ರಾಸು. ನೋಡ್ರಿ ಎಂಥ ತಾಕತ್ತು ಇತ್ತು ಗುರುವಿನ ಬಳಿ, ಗುರುವಿನ ಶಕ್ತಿ ಎಂಥದ್ದು ಅಂತಂದ್ರೆ ಗುರುವಿನ ಹಸ್ತದಿಂದ ಏನು ಕೊಟ್ಟರು ಸಹಿತ ಅದು ಇವತ್ತಿಗೂ ಸಹಿತ ಆ ಭಾಗದೊಳಗೆ ಅಲ್ಲಿ ಕೆಲವೊಂದಿಷ್ಟು ಮಠಗಳದಾವ. ಆ ಮಠಗಳದಾಗ ಇವತ್ತಿಗೂ ಹೊಲದಾಗ ಒಬ್ಬ ರೈತ ಬಿತ್ತಬೇಕಾದ್ರೆ ಆ ಮಠದಾಗ ಬಂದು ಬೂದಿ ತೊಗೊಂಡೋಗಿ ಬಿತ್ತುಣಿಕೆಯೊಳಗೆ ಹಾಕಿದಾಗ ಬಿತ್ತುತ್ತಾರೆ. ಇವತ್ತಿಗೂ ಕೂಡ ಪರಂಪರೆಗಳದಾವ. ಅಷ್ಟು ತಾಕತ್ತದು. ಮಡಿವಾಳಪ್ಪನವರಿಗೆ ಜನ ಬರಕ್ಕೆ ಚಾಲೂ ಮಾಡಿದರು. ಜನ ಬರುವುದ್ರೊಳಗೆ ಆಶ್ಚರ್ಯದ ಬದುಕು ಹೇಳ್ತೀನಿ ನಿಮಗೆ. ಶರಣರಿಗೆ ಮಹಾತ್ಮರಿಗೆ ಎಂಥದ್ದು ಈ ಜಗತ್ತಿನೊಳಗೆ ಕಾಡ್ಯಾರ ಜನ ಅನ್ನೋದಕ್ಕೆ ಹೇಳ್ತೀನಿ ನಿಮಗೆ. ಒಂದು ದಿವಸ ಗವಿಯೊಳಗೆ ಸೊಗಲದ ಗವಿಯೊಳಗೆ ಇದ್ದರು. ಅಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆ ಹೋಗ್ತಿದ್ರು. ಅಂಬಡಗಟ್ಟಿ ಹೀಗೆಲ್ಲ ಹಳ್ಳಿಗಳಿದ್ದು, ಹಿರೇಶಹಳ್ಳಿಗೆ ಹೀಗೆಲ್ಲ ಹಳ್ಳಿಗಳಿದ್ದು. ಹಳ್ಳಿಗಳಿಗೆ ಹೋಗಿ ಬರುವುದಕ್ಕನ ಒಂದು ದಿವಸ ಏನಾಯಿತು, ಆ ಸೊಗಲದ ಗವಿಗೆ ಒಬ್ಬ ಹೆಣ್ಮಗಳು ಬರ್ತಾಳೆ. ಹೆಣ್ಮಗಳು ಬಂದ್ಲು. ಎಲ್ಲರೂ ಬಂದಂಗೆ ಆಕಿನೂ ಬಂದಿರ್ಬೇಕು ಬಿಡು ಅಂತ ತಿಳ್ಕೊಂಡು ಸುಮ್ಮನೆ ಆದರು. ಬಂದು ನಮಸ್ಕಾರ ಮಾಡಿದ್ಲು. ಮಾಡಿ ಯವ್ವ ಏನು ಬೇಕು ನಿನಗೆ ಅಂತ ಕೇಳಿದರು. ಯಪ್ಪ ನನಗೆ ಮಕ್ಕಳು ಬೇಕು ಅಂದ್ಲಕ್ಕಿ. ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನು. ಯಪ್ಪ ನನಗೆ ಮಕ್ಕಳು ಬೇಕು ಅಂದ್ಲು. ಮಕ್ಕಳು ಬೇಕಂದ್ಗಳೇ ಆಯ್ತವ ಆ ಶಿವನ ಇಚ್ಛಾದಂಗೆ ನಿನಗೆ 1 ವರ್ಷ ತುಂಬುದ್ರಾಗ ಮಕ್ಕಳಾಗಲಿ ಅಂತ ಆಶೀರ್ವಾದ ಮಾಡಿದರು. ಆ ಹೆಣ್ಮಗಳು ಏನು ಅನ್ಬೇಕು, ಏನು ಅಂದಿರ್ಬೋದು ಹೇಳ್ರಿ ನೀವು? ಯಪ್ಪ ನಿನ್ನ ಆಶೀರ್ವಾದದ ಮಕ್ಕಳು ಬೇಡ, ನಿನ್ನ ಜೊತೆಗೆ ನಾನು ಗಂಡ ಹೆಂಡತಿ ಹಂಗಾಗಿ ಮಕ್ಕಳಾಗಬೇಕು ಅಂತಾಳ. ಮಹಾತ್ಮನಿಗೆ ಮಡಿವಾಳಪ್ಪಗಂತಾಳೆ ಈ ಮಾತು. ನೋಡ್ರಿ ಆಶ್ಚರ್ಯ ಹೇಳ್ತೀನಿ ನಿಮ್ಗೆ. ಯಪ್ಪ ನಿನ್ನ ಆಶೀರ್ವಾದದ ಮಕ್ಕಳು ಬೇಡ ನನಗ, ನೀನು ನನ್ನ ಗಂಡನಾಗಬೇಕು. ನೀನು ನನ್ನ ಗಂಡನಾಗಿ ನನಗೆ ಮಕ್ಕಳು ಪಡಿಬೇಕಂತ ಆಸೆ ಆಗ್ಯದ ಅಂತಾರೆ. ಮಡಿವಾಳಪ್ಪನವ್ರಿಗೆ ಹಿಂದೆ ಕಿತ್ತೂರಿನೊಳಗೂ ಈ ಪರೀಕ್ಷೆ ಆಗಿ ಹೋಗಿತ್ತು. ನಿಮಗೆ ಹೇಳ್ಕೊತ ಬಂದೆ ನಾನು. ಬಾಪು ಸಾಹೇಬ್ ಬಾಳಾ ಸಾಹೇಬ ಹೆಂಗೆ ಕಾಡದ ಮಡಿವಾಳಪ್ಪನವ್ರಿಗೆ ಅಂತಂದ್ರೆ, ನಿಮಗೊಂದು ಮಾತು ಹೇಳ್ತೀನಿ ನಾನು. ಲೌಕಿಕರು ನಮ್ಮಂಥವ್ರು ನಾವು ಎಡಿ ಬೀಳ್ತೀವಿ. ನಮಗೆ ರೂಪಕ್ಕೆ ಮೋಹಕ್ಕೆ ನಾವು ಬಿಡ್ರಿ, ನೀವು ದೊಡ್ಡ ದೊಡ್ಡ ಋಷಿ ಮುನಿಗಳೇ ಆ ವಿಷಯದೊಳಗೆ ಕಾಲು ಜಾರಿ ಹೋಗ್ಯಾರ. ನಮ್ಮಂಥವ್ರ ಪಾಡೇನು. ನಿಮಗೊಂದು ಮಾತು ಹೇಳ್ತೀನಿ ನಾನು. ಮಡಿವಾಳಪ್ಪನವ್ರಿಗೆ ಆ ಮಾತು ಅಂತಾಳಕ್ಕಿ. ಅಂದುಗಳೇನೆ ಮಡಿವಾಳಪ್ಪನವ್ರು ಅಂದರು, ಯವ್ವ ನನ್ನನ್ನು ನೀ ಗಂಡನಾಗಿ ಮಾಡ್ಕೊತಿದ್ಯಾ, ಏನು ನೋಡಿ ನನ್ನೊಳಗೆ ಅಂಥ ಭಾವನೆ ಕಂಡಿ ಅಂತಂದ್ರು ಅವರು. ಏನು ನೋಡಿ ಅಂಥ ಭಾವನೆ ಕಂಡಿ? ನೋಡ್ರಿ ಮಹಾತ್ಮರ ಮುಖದೊಳಗೆ ಒಂದು ಲಕ್ಷಣ ಇರ್ತದೆ. ಮಹಾತ್ಮರ ಮುಖದಾಗ ಒಂದು ಲಕ್ಷಣ ಇರ್ತೈತಿ. ನಿಮ್ಮ ಅಜ್ಜಾರನೊಮ್ಮೆ ನೀವು ಚಂದಾಗ ನೋಡ್ರಿ, ಹೆಂಗೆ ಕಾಣಿಸ್ತಾರ ಅವರು? ನನಗೆ ಮಾತಾಡೋಲ್ರಿ, ಅವ್ರ ಸುದ್ದಿ ತೆಗೆದ್ರೆ ನೀವು ಕೈ ಕನ್ನಂಗಿಲ್ಲ. ನೀವು ಸೂಕ್ಷ್ಮವಾಗಿ ಒಮ್ಮೆ ನೋಡ್ರಿ. ನೀವು ಒಬ್ಬ ಮಹಾತ್ಮ, ಒಬ್ಬ ಸಿದ್ಧಿ ಪುರುಷ, ಒಬ್ಬ ಯೋಗಿಯ ಮುಖಚರ್ಯ ಹೆಂಗಿರ್ತದ ಅಂತಂದ್ರೆ ಅವ್ರ ಮುಖದೊಳಗೆ ಎಂಥ ಗಾಂಭೀರ್ಯ ಕಾಣುತ್ತದೆ ಅಂತಂದ್ರೆ ನನಗೆ ತಿಳಿದ ಮಟ್ಟಿಗೆ ಒಬ್ಬ ಅಲ್ಲಮ ಪ್ರಭುದೇವರನ್ನು ನೋಡ್ದಂಗಾಗತ್ತ, ಒಬ್ಬ ಯೋಗಿನ ನೋಡ್ದಂಗಾಗತ್ತ. ಅವ್ರ ಮುಖ ನೋಡ್ರಿ ನೀವು. ಇವತ್ತಿಗೂ ನಾ ಅವ್ರಿಗೆ ಮುಖ ಕೊಟ್ಟು ಎಂದೂ ಮಾತಾಡಿಲ್ಲ ನಾನು. ಒಬ್ಬ ತಪಸ್ಸದು, ಒಬ್ಬ ಯೋಗಿಯ ಮುಖದೊಳಗೆ ಅಂಥ ರಾಜ್ಯ ಗಾಂಭೀರ್ಯ ಇರ್ತದೆ. ನೋಡಿದ್ರೆ ಸಾಕು, ಅವ್ರ ಮುಖ ಹಿಂಗೆ ನೋಡಿಬಿಟ್ರೆ ಸಾಕು, ಆನಂದ ಆಗಿಬಿಡ್ಬೇಕು ಮನಸ್ಸಿಗೆ. ಅದು ಮಹಾತ್ಮರ ಲಕ್ಷಣ. ಅದು ಮಹಾತ್ಮರ ಲಕ್ಷಣ. ಆ ಹೆಣ್ಮಗಳಂತಾಳ, ಯಪ್ಪ ನಿನ್ನ ರೂಪ, ನಿನ್ನ ಅಂದ ಚಂದ ನೋಡಿ ನನ್ನ ಮನಸ್ಸು ಹಾತುರ್ಯಾಕತ್ತದ. ಯವ್ವ ನನ್ನ ಮುಖ ಇನ್ನೊಂದು ಸಲ ನೀ ಕಣ್ಣು ತೆಗೆದು ನೋಡು ಅಂದ್ರು ಅವರು. ನನ್ನ ಮುಖ ಇನ್ನೊಂದು ಸಲ ನೀ ಕಣ್ಣು ತೆಗೆದು ನೋಡು ಅಂದ್ರು. ಆ ಹೆಣ್ಮಗಳು ಗವ್ಯಾಗ ಕುಂತಾಳ. ಗವ್ಯಾಗ ಹಿಂಗೆ ಎದುರಿಗೆ ಮಡಿವಾಳಪ್ಪನವ್ರು ಕುಂತಾರ. ಹಂಗೆ ನೋಡಿದಂಥ ಹೆಣ್ಮಗಳು ಹೊಳ್ಳೆ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗೆ ನೋಡ್ತಾರ. ಮಡಿವಾಳಪ್ಪನವ್ರ ದೇಹದಾಗಿನ ಅಸ್ಥಿ ಪಂಜರಗಳು ಕಾಣಕತ್ಬಿಟ್ಟು ಆಕಿಗೆ. ಅಸ್ಥಿ ಪಂಜರ ಅಂದ್ರೆ ತಿಳಿತೇನೆ ಅವಲ್ಲಿ. ಚರ್ಮ ಇದ್ದಂಥ ದೇಹ ನೋಡಿದಂಥ ಆಕಿ ಒಂದು ಸಲ ಕಣ್ಣು ತೆಗೆದು ನೋಡು ಅಂದ್ರೆ ಆಕಿಗೆ. ಕಣ್ಣು ತೆಗೆದು ನೋಡು ಅಂತಂದುಗಳೇ ಅಸ್ಥಿ ಪಂಜರಗಳು ಕಾಣಕತ್ಬಿಟ್ಟು, ಇದಕ್ಕೆ ಮೋಹ ಪಟ್ನ್ಯಾ ನಾನು, ಇದಕ್ಕೆ ಆಸೆ ಪಟ್ನ್ಯಾ ನಾನು, ಯಪ್ಪ ನಂದು ತಪ್ಪಾಗ್ಯದೋ, ಇನ್ನೊಮ್ಮೆ ನಿನ್ನ ಸನೇಕ ಬರಂಗಿಲ್ಲ ಅಂತ ತಿಳ್ಕೊಂಡು ಉದ್ದಕ್ಕೆ ಕಾಲು ಹಿಡ್ಕೊಂಡು ಎದ್ದು ಬಂದ್ಬಿಡ್ತಾಳೆ. ಮಹಾತ್ಮರ ತಾಕತ್ತದು, ಮಹಾತ್ಮರ ಶಕ್ತಿ ಅದು.
ಈ ಜಗತ್ತಿನ ಇತಿಹಾಸದೊಳಗೆ ಬರೇ ಒಬ್ಬ ಮಡಿವಾಳಪ್ಪನವ್ರಿಗೆ ಅಂತಲ್ಲ, ಬಹಳ ಮಂದಿಗೆ ಈ ಜಗತ್ತಿನ ಜನ ಎಲ್ಲರಿಗೂ ಕಾಡ್ಯಾರ. ನಾನು ಮೊನ್ನೆ ಹೇಳಿದೆ ನಿಮಗ, ಯಾವುದು ಚಲೋ ಇರ್ತೈತೆ ಅದಕ್ಕೆ ಪರೀಕ್ಷೆಗಳು ಬಹಳ, ಯಾವುದು ಕಿಮ್ಮತ್ತು ಇರ್ತೈತೆ ಅದಕ್ಕೆ ಪರೀಕ್ಷೆಗಳು ಬಹಳ. ಬಂಗಾರಕ್ಕೆ ಬಹಳ ಕಿಮ್ಮತ್ತು, ಆದ್ರೆ ಅದನ್ನ ತರಕ ಕಸ್ತಾರ. ಒಂದು ಹಣ್ಣಿನ ಗಿಡ ಚಲೋ ಹಣ್ಣು ಕೊಡ್ತದ ಕರೆ, ಅದಕ್ಕೆ ಕಲ್ಲು ಒಗಿತಾರ. ಬೇವಿನ ಗಿಡಕ್ಕೆ ಯಾರೋ ಕಲ್ಲು ಒಗಿಯಂಗಿಲ್ಲ. ಯಾವುದು ಚಲೋ ಇರ್ತೈತಿ ಅದಕ್ಕೆ ಪರೀಕ್ಷೆಗಳು ಬಹಳ. ಮುಂದೇನಾಗ್ತೈತೆ ಅನ್ನೋದನ್ನ ಗವಾಯಿಗಳೊಂದು ಸಣ್ಣ ಪದ್ಯವನ್ನು ಹಾಡಿದ ನಂತರ ನೋಡೋಣ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಸಾರೆ ಚೆಲ್ಲದ ಮುಕುತಿ ಮುಕುತಿ, ಸಾರೆ ಚೆಲ್ಲದ ಮುಕುತಿ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಸಾರೆ ಚೆಲ್ಲದ ಮುಕುತಿ ಮುಕುತಿ, ಸಾರೆ ಚೆಲ್ಲದ ಮುಕುತಿ. ವೇದದ ಮೊದಲಿನ ಮೂಲವದು, ಮೇದಿನಿಯೊಳು ತಾ ತುಂಬಿಹುದು. ವೇದದ ಮೊದಲಿನ ಮೂಲವದು, ಮೇದಿನಿಯೊಳು ತಾ ತುಂಬಿಹುದು. ಹಾದಿ ಹಾದಿಗೆ ಬಿದ್ದಿಹುದು, ಹಾದಿ ಹಾದಿಗೆ ಅದು ಬಿದ್ದಿಹುದು. ಸಾಧಕ ಜನರಿಗೆ ಸಾಧಕ ಜನರಿಗೆ ಕಾಣುವುದಣ್ಣ, ಸಾರೆ ಚೆಲ್ಲದ ಮುಕುತಿ ಮುಕುತಿ, ಸಾರೆ ಚೆಲ್ಲದ ಮುಕುತಿ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಸಾರೆ ಚೆಲ್ಲದ ಮುಕುತಿ ಮುಕುತಿ, ಸಾರೆ ಚೆಲ್ಲದ ಮುಕುತಿ. ಎತ್ತ ನೋಡಲು ಪರಬ್ರಹ್ಮವದು, ಸುತ್ತಮುತ್ತಲು ಸುಳಿದಿಹುದು. ಎತ್ತ ನೋಡಲು ಪರ ಬ್ರಹ್ಮವದು, ಸುತ್ತಮುತ್ತಲು ಸುಳಿದಿಹುದು. ಮತ್ತೆ ಮತ್ತೆ ಅದು ಕಾಂಬುವುದು, ಮತ್ತೆ ಮತ್ತೆ ಅದು ಕಾಂಬುವುದು. ಗುರು ಪುತ್ರರಿಗಲ್ಲದೆ ಗುರುಪುತ್ರರಿಗಲ್ಲದೆ ಕಾಣಿಸದಣ್ಣ, ಸಾರೆ ಚೆಲ್ಲದ ಮುಕುತಿ ಮುಕುತಿ, ಸಾರೆ ಚೆಲ್ಲದ ಮುಕುತಿ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಸಾರೆ ಚೆಲ್ಲದ ಮುಕುತಿ ಮುಕುತಿ, ಸಾರೆ ಚೆಲ್ಲದ ಮುಕುತಿ. ಹಿಂದೆ ನೋಡಲು ಬಂದಿಹುದೋ, ಮುಂದೆ ನೋಡಲದು ನಿಂತಿಹುದೋ. ಹಿಂದೆ ನೋಡಲದು ಬಂದಿಹುದೋ, ಮುಂದೆ ನೋಡಲದು
ಜಡದಿಹುದೋ ಸಂದು ಸಂದಿಗೆ ಜಡದಿಹುದೋ ಸಂದು ಸಂದಿಗೆ ಜಡದಿಹುದೋ ಗುರು ಆನಂದ ಗುಹೇಶ್ವರ ಆನಂದ ಗುಹೇಶ್ವರ ಲಿಂಗವುದಣ್ಣ ಸಾರೆ ಚೆಲ್ಲದ ಮುಕುತಿ ಮುಕುತಿ ಸಾರೆ ಚೆಲ್ಲದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೆ ಚೆಲ್ಲದ ಮುಕುತಿ ಮುಕುತಿ ಸಾರೆ ಚೆಲ್ಲದ ಮುಕುತಿ ಮುಕುತಿ ಸಾರೆ ಚೆಲ್ಲದ ಮುಕುತಿ ಶಿವಸಾಂಬಸೈ ನಮ ಪಾರ್ವದೇವತ ಶಿವ ಹರ ಹರ ಮಹಾದೇವ. ಹಿಂಗ ಮಡಿವಾಳಪ್ಪನವರ ಲೀಲೆಗಳನ್ನು ಹೇಳ್ಕೊಂತ ಹೋದ್ರೆ ಎಂದೂ ಮುಗಿಯಂಗಿಲ್ಲವು. ಎಂಥ ಲೀಲಾ ಪುರುಷರವರು ಅಂತಂದ್ರೆ, ಒಮ್ಮೆ ಮುರುಗೋಡದೊಳಗೆ ದೊಡ್ಡ ಮನೆತನ ಕುಲಕರ್ಣಿಯವ್ರ ಮನೆತನ ಅಂಥೇಳಿ ಅವರು ಮಾಡಲಾರದಂಥ ಒಂದು ತಪ್ಪು ಅವ್ರ ತಲೆ ಮೇಲೆ ಬಂದುಬಿಟ್ಟಿತ್ತು. ಅವ್ರ ಮನೆಯೊಳಗಿನ ಒಬ್ಬ ಮನುಷ್ಯನ ಮ್ಯಾಗ ಬಂದುಬಿಟ್ಟಿತ್ತು. ಬ್ರಿಟಿಷ್ ಸರ್ಕಾರ ಭಾಳ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಕೊಡ್ತಕ್ಕಂಥ ಭಾಳ ಗಂಭೀರವಾಗಿರ್ತಕ್ಕಂಥ ಸರ್ಕಾರದು. ಇವನ ತಪ್ಪು ಮಾಡಲಾರದಂಥ ತಪ್ಪಿಗೆ ಇವನನ್ನು ತಗೊಂಡು ಹೋಗಿ ಜೈಲಿಗೆ ಹಾಕಿಬಿಟ್ಟಿದ್ರು. ಮನೆಯೊಳಗೆ ತಂದೆಗೆ ದೊಡ್ಡ ಚಿಂತೆ ಆಯಿತು. ಇನ್ನು ನನ್ನ ಮಗ ಹೊಳ್ಳಿ ಬರಂಗಿಲ್ಲ ಜೈಲಿಂದ, ನನ್ನ ಮನೆತನ ಹಾಳಾಗಿ ಹೋಯಿತು, ಏನೂ ತಪ್ಪೇ ಮಾಡಿಲ್ಲ ನನ್ನ ಮಗ, ಆದರೂ ಕೂಡ ಸರ್ಕಾರಕ್ಕೆ ವಿರುದ್ಧ ಹೋಗಕ್ಕೆ ಬರಂಗಿಲ್ಲ, ನನ್ನ ಬದುಕು ಹಾಳಾಯಿತು ಅಂತ ತಿಳ್ಕೊಂಡು ಚಿಂತೆ ಮಾಡ್ಕೊಂತ ಕುಂತಿದ್ದ. ಒಮ್ಮೆ ಯಾರೋ ಹೇಳಿದರು, ಕುಲಕರ್ಣಿಯವರ ಒಂದು ಸಲ ಮಡಿವಾಳಪ್ಪನವ್ರಿಗೆ ಹೋಗಿ ನೀವು ಭೇಟಿಯಾಗ್ರಿ, ಯಾಕೆ ನಿಮ್ಮ ಕೀಟ್ಲೆ ನಿಮ್ಮ ಕ್ವಾಟ್ಲೆ ನಿಮ್ದು ಏನದಿ ನಿಮ್ದು ಎಲ್ಲ ಕಡಿಯಕ್ಕೆ ಆಗಬಾರ್ದು, ಒಮ್ಮೆ ಹೋಗಿ ಭೇಟಿ ಆಗ್ರಲ್ಲ ಅಂತಂದ್ರು. ಅಂದಿರುವಂಥ ಪ್ರಸಂಗದೊಳಗೆ ಅವ ಅಂದ, ನಾನೊಬ್ಬ ಜಾತಿಯಿಂದ ಬ್ರಾಹ್ಮಣನಾಗಿ ಹೋಗಿ ಅವ್ರ ಮುಂದೆ ನಾ ಹೆಂಗೆ ಶರಣಾಗತಿ ಆಗಬೇಕು? ಮನುಷ್ಯನಿಗೆ ಒಂದು ಅಹಂ ಕಾಡ್ತವನಿಗೆ. ಅವ ಹೇಳ್ದ, ನೋಡ್ರಿಪ್ಪ ಹೇಳೋದಿತ್ತು ಹೇಳಿನಿ, ನೀವು ಹೊಕ್ಕಿದ್ರೆ ಹೋಗ್ರಿ, ಇಲ್ಲ ನಿಮ್ಮ ಅನುಕೂಲ ಅನುಭವಿಸ್ತಿದ್ರೆ ಅನುಭವಿಸ್ರಿ ಅಂತ ಹೇಳ್ದ. ನೋಡ್ರಿ, ಜಗತ್ತಿನೊಳಗೆ ದುಷ್ಟರನ್ನು ಕಂಡು ದೂರಿರು ಅಂತ ಹೇಳ್ತಾರೆ. ಮತ್ತು ಮಾಡಿದವರು ಪಾಪ ಆಡಿದವರು ಬಾಯಾಗ ಅಂತಾರೆ. ಕೈಲೇ ಮಾಡಿದ್ರೆ ತಪ್ಪು ಆಗಂಗಿಲ್ಲ. ಕೆಲವೊಂದು ಸಲ ನಿಂತರೂ ಆ ಜಾಗದೊಳಗೆ ನಾವು ತಪ್ಪಿತಸ್ಥರಾಗ್ತೀವಿ. ಒಮ್ಮೆ ಹಿಂಗಾಯ್ತಂತ. ಒಬ್ಬವ ನಮ್ಮೂರ ನಮ್ಮ ಮನುಷ್ಯ ಸಿಂದಗಿಗೆ ಹೋಗಿದ್ದ ತೊಗರಿ ಮಾರಕ್ಕೆ. ತೊಗರಿ ಮಾರದ ಕಿಸೆದಾಗ ಒಂದು 40-50 ಸಾವಿರ ರೂಪಾಯಿ ರೊಕ್ಕ ಬಂದು ತೊಗರಿ ಮಾರಿದ್ರು ರೊಕ್ಕ. ಅದ್ರಾಗ ನಮ್ಮ ಮಂದಿ ಕಡೆ ಕಿಸೆದಾಗ ರೊಕ್ಕ ಬಂದು ಅಂದ್ರೆ ಸಾಕು. ಈ ಕಡೆ ನಿಮ್ಮ ಕಡೆ ಬಿಡ್ರಿ, ನೀವು ನಮ್ಮ ಕರ್ನಾಟಕ ಸುದ್ದಿ ಹೇಳಕತ್ತೀನಿ ನಾನು. ಅವ ನನ್ನ ಮುಂದೆ ಯಾರು ಅದಾರ ಅಂಥೇಳಿ ಹಿಂಗೆ ಬರೋ ಮುಂದಾಗ ದಾರ್ಯಾಗ ಒಂದು ಅಂಗಡಿ ಇತ್ತಂತ. ಏನು ಅಂಗಡಿ? ಮಾತು ಮಾರುವ ಅಂಗಡಿ ಅಂತ ಇತ್ತಂತ. ಏನು ಮಾರೋದು? ಮಾತು ಮಾರುವ ಅಂಗಡಿ ಅಂತ ಇತ್ತಂತ. ಇವ ಅಂದ, ಬಟ್ಟೆ ಅಂಗಡಿ ನೋಡಿನಿ, ಎಲ್ಲ ಅಂಗಡಿ ನೋಡಿನಿ, ಮಾತು ಮಾರುವ ಅಂಗಡಿ ಅಂದ್ರೆ ಏನು ಮಾರ್ತಿರ್ಬೇಕು ಇವ ಮಾತ ಅಂದವ. ಇವ ಅಂದ, ರೊಕ್ಕದವಿ ಹಂಗೂ ಒಂದು ಸಲ ಒಳಗೆ ಅಂಗಡಿಯಾಗ ಹೋಗಿ ಏನು ಮಾತು ಮಾರ್ತಾನೆ ನೋಡೇ ಬಿಡ್ಬೇಕಂತೇಳಿ ಒಳಗೆ ಹೋದ. ಸರ, ನೀವು ಮಾತು ಮಾರುವ ಅಂಗಡಿ ಅಂತ ಬರ್ದಿರಲ್ಲ, ಏನು ಮಾರ್ತೀರಿ ನೀವು? ಮಾತು ಮಾರ್ತೀವಿ. ಹೆಂಗೆ ಒಂದು ಮಾತ? 2,000 ರೂಪಾಯಿಗೆ ಒಂದೇ ಮಾತ ಅಂದವ. ಇವ ಅಂದ, ಎಂಥದ್ರಿ ಇರ್ಬೇಕು ಮಾತ ಅಂದಿವ. 2,000 ರೂಪಾಯಿ ಕೊಟ್ಟು ಕೇಳು ಮಾತು ಎಂಥದ್ರಿ ಇರಬೇಕು. ಒಮ್ಮೆ ಏನಾಗಿದ್ದಾಗೋಲ್ಯಕ್ಕೆ ಜೀವನದಾಗ ಅಂತೇಳಿ ಕಿಸೆದನ್ ರೊಕ್ಕ ತೆಗೆದು 2,000 ತೊಗೊಂಡು, ಈಗ ತಗೋರಿ, ಏನು ಹೇಳ್ತೀರಿ ಹೇಳ್ರಿ ಅಂದ. ಅವ ಏನಂದ ಅಂಗಡಿ ಅವ, ಎಲ್ಲಿ ಜಗಳ ನಡೆದಿರ್ತೈತೆ ಅಲ್ಲಿ ನಿಂದ್ರಿ ಬೇಡ ಅಂದ. ಏನು ಮಾತ? ಎಲ್ಲಿ ಜಗಳ ನಡೆದಿರ್ತೈತೆ ಅಲ್ಲಿ ನಿಂದ್ರಿ ಬೇಡ ಅಂತಂದ. ಇವ ಅಂದ, ಏಯ್ ಮರ, ಇದೇನು ಗೊತ್ತಿಲ್ಲ ನನಗೆ, ಇದ್ರ ಸಂಬಂಧ 2,000 ಕೊಡ್ಬೇಕಾ ನಿನಗೆ? ಕೊಡು. ಹೊಡಿತು ನೋಡಿ ಕೀ ಮಾಡಿ ಸಡ್ಲಂಗೆ, ನಡಿ ಹೋಗಿ. ಇದೇ ಮಾತು 2,000 ರೂಪಾಯಿಗೆ ಇದೇ ಮಾತು, ನಡಿ ಹೊರಗೆ ಕಳಿಸ್ಬಿಟ್ಟ.
ಇದು ಏನು ಜಗಳ ನಡೆದ ನಿಂದ್ರಬಾರ್ದೆ, ನನಗೆ ಗೊತ್ತಿಲ್ಲಾರ್ದ ಇದನ್ನು ಕೇಳಕ್ಕೆ ಬಂದಿಲ್ಲೋ ಮಾರೇನ ಅಂತೇಳಿ ಹೊರಗೆ ಬಂದ. ಬರೋದಕ್ಕನೆ ಇವ ಯಾವ ಊರಿಂದ ಬಂದಿದ್ದ ಆ ಊರನ್ನ ಗೌಡ ಕುಲಕರ್ಣಿ ಜಗಳ ಹತ್ತಿ ಬಿಟ್ಟಿತ್ತು ಬಸ್ ಸ್ಟ್ಯಾಂಡ್ನಾಗ ಊರಾಗ ಇಳಿದ್ರಾಗ. ಇದು ಹೋಗಿ ಬಾಯಿ ತಿರ್ಕೊಂಡು ನಿಂತು ಬಿಡ್ತು. ಇಬ್ಬರಿಗೆ ಹೊಡಪಟ್ಟಿರಕ್ಕೇನು, ಗೌಡಗ ಕುಲಕರ್ಣಿಗೆ ಇವ್ರು ಹೊಡಿ ಅವ್ರು ಹೊಡಿ ಹೊಡಪಟ್ಟಿ ಆಗೋದ್ರಾಗನೇ ಮುಂದೆ ಮರುದಿವ್ಸ ಹೋಗಿ ಕೇಸ್ ಆಯ್ತು. ಯಾರಿದ್ರ ಸಾಕ್ಷಿಗೆ ಅಂದ್ಗಳೇ ಇವ ಏನು ತೊಗರಿ ಮಾರಕ್ಕೆ ಹೋಗಿ ನಿಂತಿದ್ನಲ್ಲಿ ಇವನ ಸಾಕ್ಷಿ ಇದ್ದ. ನನಗೊಂದು ಚಿಂತೆ ಐತೈತ್ರಿ, ಮುಂಜಾನೆ ನಾ ಯಾರ ಮೂತಿ ನೋಡಕತ್ತಿ ನನಗೆ ಚಿಂತೆ ಐತೈತಿ. ಈ ಕಡೆ ಲಕ್ಷ ಕೊಡ್ರಿ ಈ ಕಡೆ ಇಲ್ಲಿ ನೋಡಿ. ಇಬ್ಬರಿಗೆ ಸಾಕ್ಷಿ ಬೇಕಾಗಿತ್ತು. ಯಾರದರ ಸಾಕ್ಷಿ ಅಂದ್ಗಳೇ ಇವ ಏನು ಮಾತು ಮಾರವ, ಇವ ಏನು ಮಾತು ಕೇಳಿ ಬಂದಿದ್ನಲ್ಲ ಇವನೇ ಇದ್ದ. ಇವನೇ ನಮ್ಮವ ಹನುಮಂತದ ನಡಿ ಅಂತೇಳಿ ಗೌಡ್ರು ಬಂದು ಹೇಳಿದರು, ಹಣಿಮೆಯ ನಾಳೆಗೆ ಬಂದು ಕೋರ್ಟಿಗೆ ಸಾಕ್ಷಿ ಹೇಳ್ಬೇಕು ಅವನು ವಿರುದ್ಧ ನೀನು. ಊರು ಗೌಡವ ಒಲ್ಲೆ ಅಂತ್ಯ ಊರಾಗ ಬಳೆ ಮಾಡಿಸ್ಕೊಡಂಗಿಲ್ಲ, ಯಾಕಾಗೋಲ್ದಕ್ರಿ ಅಂದ. ಮುಂದವ ಗೌಡ ಹೋಗಿದ್ದು ಕುಲಕರ್ಣಿ ಬಂದ. ಅವನು ಬಂದು ನೋಡ್ತಮ್ಮ ನಾಳೆಗೆ ಬಂದು ಸಾಕ್ಷಿ ಹೇಳ್ಬೇಕು ಗೌಡನ ವಿರುದ್ಧ. ಅವ ಕಾಗದ ಪತ್ರನ ಕುಲಕರ್ಣಿ ಕೈಯಾಗ. ಗೌಡಿಗೂ ಇಲ್ಲ ಅನ್ನಕ್ಕೆ ಬರವಲ್ದು, ಕುಲಕರ್ಣಿಗೂ ಇಲ್ಲ ಅನ್ನಕ್ಕೆ ಬರವಲ್ದು. ಎಂಥ ಗದ್ದಲ್ದಾಗ ಸಿಕ್ಕೊಂಡೇವ್ ಮರಿ. ಅವ ಮಾತು ಮಾರ ಶಾಣೆ ಇದ್ದ. ಅವನ ಮಾತು ಕೇಳಲ್ಲ, ಸುಮ್ಮ ಮನೆಗೆ ಬಂದ್ರೆ ಶಾಣೆ ಹಾಕಿದ್ದೆ. ಇದು ಹೆಂಗೆ ಮಾಡ್ಬೇಕು, ನಾಳೆಗೆ ಎಂಥ ಸಂಕಟ, ಯಾರು ಕೂಡ ಹೋಗ್ಬೇಕು ನಾನು. ಅವ ಅಂದ ಹೊಳ್ಳಿ ಇನ್ನೊಮ್ಮೆ ಹೋದ್ರಾತ ಅವ್ನು ಬಲ್ಲಿ ಅಂತೇಳಿ ಮತ್ತೊಮ್ಮೆ ಹೋದ ಅವನ ಅಂಗಡಿಗೆ, ಮಾತು ಮಾರವನ ಅಂಗಡಿಗೆ. ಎಣ್ಣ ಅಂದ ಅವಂಗ, ಮತ್ತ್ಯಾಕೆ ಬಂದು ನೀ ಹೇಳಿದ ಮಾತು ನಾ ಕೇಳಲಿಲ್ಲ, ದೊಡ್ಡ ಸಂಕಟದ ಸಿಕ್ಕೊಂಡಿನಿ ನಾನು. ಈ ಗೌಡ ಕುಲಕರ್ಣಿರು ಇಬ್ಬರು ಕರಿಯಾಕತ್ತಾರ, ಈಗ ಇನ್ನೂ 2,000 ತಗೋ, ಇನ್ನೂ ಒಂದು ಕಡಿಯಾಕಾಗು ಮಾತು ಹೇಳು. ನೀನು ನಾಳೆ ಕೋರ್ಟಿಗೆ ಹೋಗು, ಅವ್ರು ಏನು ಕೇಳ್ತಾರೆ ಹೊಟ್ಟೆ ಮಾಡಿಬಿಡು ಅಂದ. ಆಯ್ತಂತೇಳಿ ಊರಿಗೆ ಬಂದ. ಮರುದಿವ್ಸ ಮುಂಜಾನೆ ಒಂದೇ ಬಸ್. ಈಗ ಹೆಂಗೆ ನಿಮ್ಮ ಊರಿಗೆ 10ಕ್ಕೆ ಒಂದೇ ಬಸ್ ಬರುತ್ತೆ, ಹಾಗೆ ಒಂದು ಬಸ್. ಅದ್ರಾಗ ನಿಮ್ಮ ಬಸ್ಗಳು ನೋಡ್ಬೇಕು, ದ್ಯಾಮನ್ ಗುಡಿ ಬಂಡೆಗೆ ಅವು ಡಗ 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 ಅಳಿಗಾಡ್ಕೊತೀವಿ ಹೋಗ್ತಾರೆ. ಆ ಬಸ್ಸಿಗೆ ಎಚ್ಚರಕ್ಕೀವಿ ನಾವು. ನಿಮ್ಮ ಮುಂದೆ ಹೇಳ್ತೀನಿ, ಮುಂಜಾನೆ ಅದು ಒಂದೇ ಬಸ್ಸ. ಗೌಡ್ರು ಕರೆಯಾಕೆ ಕಳಿಸಿದ್ರು, ಕುಲಕರ್ಣಿಯರು ಕರೆಯಾಕೆ ಕಳಿಸಿದ್ರು. ಇಬ್ಬರು ನಡಬರಕ್ಕೆ ಹೋಗಿ ಬಸ್ನ್ಯಾಗ ಒಂದು ಕಡೆ ಕೂತ. ಆ ಗೌಡನು ಇವನು ಟಿಕೆಟ್ ತೆಗಿಸ್ದ, ಕುಲಕರ್ಣಿನೂ ಇವಂದ ಟಿಕೆಟ್ ತೆಗಿಸ್ದ. ಕೋರ್ಟ್ನ್ಯಾಗ ಹೋದ್ರು. ಹೋಗಿ ಮುದ್ದತ್ ಚಲೋ ಆತು. ಯಾರು ಸಾಕ್ಷಿ ಯಾರದಾರಪ್ಪ ಕರೆಸ್ರಿ ಅಂದ್ಗಳೇ ಕಟ್ಕಟ್ಟಿಯಾಗಿ ಬಂದು ನಿಂತ. ವಕೀಲ ಬಂದು ಕೇಳ್ದ, ಇವರಿಬ್ಬರು ಜಗಳ ನೀನು ನೋಡಿ ಏನೋ ಮಾಡ್ದ. ಹುಚ್ಚ, ಕೋರ್ಟ್ ಐತಿದು, ನ್ಯಾಯಾಧೀಶರು ಕುಂತಾರ, ವಕೀಲರದಾರ, ಮಾತು ಬರ್ತದಿಲ್ಲ ನಿನಗ, ಮಾತಾಡು. ಇವರಿಬ್ಬರು ಜಗಳ ನೀನು ನೋಡಿ ಏನೋ ಮಾಡ್ದ. ಹುಡುಗಾಟ ಮಾಡಬೇಡ, ಕೋರ್ಟ್ ಐತಿದು, ಕರೆ ಹೇಳು, ನಿನಗೆ ಮಾತು ಬರ್ತೈತೆ ಇಲ್ಲೋ, ಇವರಿಬ್ಬರು ಜಗಳ ಮಾಡ್ಯಾರ ಇಲ್ಲೋ ಮಾಡ್ದ. ಅವ ಜಡ್ಜ್ ಅಂದ, ಇದು ಮೂಕ್ ಐತಿ, ಹೊಡ್ತಾ ಹೊಡೆದು ಹೊರಗೆ ತಿಕ್ರಿದು ನಂದ. ನಿಮಗೆ ತಿಳಿತಾನಿದು. ಒಳಗೆ ಒಮ್ಮೊಮ್ಮೆ ಮಾತು ಮಾರು ಅಂಗಡಿಯಾಗ ಹೋಗಿ ಮಾತು ಕೇಳಿ ಬಂದು ಕಡಿಯಾಕಾಗುವಂಥ ಪರಿಸ್ಥಿತಿ ಏನೂ ಇಲ್ಲಾರ್ದನ ಇಂಥವೆಲ್ಲ ಸಂಕಟ ಬರ್ತಾವ. ಕುಲಕರ್ಣಿ ಅವರು ಏನೂ ಮಾಡಲಾರ್ದನ ಈ ಸಮಸ್ಯೆ ಬಂದು ಒದಗಿಬಿಟ್ಟಿತ್ತು. ಮಿಗ್ತದು, ಬಗೆಹರಿಲಿಲ್ಲ. ತನ್ನ ಸ್ವಂತ ಈಗೋನ ಬಿಟ್ಟು ಮಡಿವಾಳಪ್ಪನವರು ಬಲ್ಲಿ ಹೋದ. ಯಪ್ಪ, ನನ್ನ ಮಗ ಏನೂ ಮಾಡಲಾರದಂಥ ತಪ್ಪಿಗೆ ಒಳಗೆ ಹೋಗಿ ಬಿದ್ದಾನ್ರಿಪ್ಪ, ನೀವ ನಮ್ಮನ್ನು ಕಾಪಾಡಬೇಕು, ನಿಮ್ಮನ್ನು ಬಿಟ್ಟರೆ ನಮಗೆ ಯಾರೂ ಇಲ್ಲ ಅಂತಂದ. ಮಡಿವಾಳಪ್ಪನವರು ಬಹಳ ಸಿಟ್ಟಿನ ಸ್ವಭಾವದವರು ಇದ್ರು. ಈ ಕುಲಕರ್ಣಿ ಹೋದ ಸಮಯದಾಗ ಅವ್ರ ಮಗ್ಲೊಂದು ಕಟ್ಟಿಗಿತ್ತು. ಆ ಕಟ್ಟಿಗೆ ತಗೊಂಡವ್ರ ಮಡಿವಾಳಪ್ಪನವರು ಮನಬಲ್ಲಂಗೆ ಹೊಡ್ಯಾಕತ್ಬಿಟ್ರು ಕುಲಕರ್ಣಿ. ಹೆಂಗೆ ಹೊಡೆದ್ರು ಅಂತಂದ್ರೆ, ಕುಲಕರ್ಣಿ 4-5 ಮಂದಿ ಕರ್ಕೊಂಡು ಹೋಗಿದ್ದ ಮಡಿವಾಳಪ್ಪನವ್ರ ಬಲ್ಲಿ. ಮನಬಲ್ಲಂಗೆ ಹೊಡ್ಯಾಕತ್ಬಿಟ್ರು. ಹ್ಯಾಂಗ ಹೊಡಿತಾರ ಹಂಗೆ ಬಿದ್ದು ಯವ್ವಾ ಯಪ್ಪ ಅಂತ ಅನ್ನಕತ್ತ. ಅವ್ರು ಹಿಂದೆ ಹೋದವರು ಯಪ್ಪ ಯಾಕ್ರಿಪ್ಪ ಅಂತ ಅವ್ರು ಅಂತಿದ್ರು. ತಮ್ಮ ಮನಸ್ಸಿಗೆ ಸಾಕನ್ನುವಂಗೆ ಕುಲಕರ್ಣಿಗೆ ಹೊಡೆದು ತೆಳಗೆ ಬಿದ್ದ. ಆ ಪೆಟ್ಟು ತಿನ್ಲಾರಕ್ಕೆ ತೆಳಗೆ ಬಿದ್ದು ಕುಲಕರ್ಣಿನ ಎತ್ತಿ ಮಡಿವಾಳಪ್ಪನವ್ರು ಹೇಳ್ತಾರ, ಕುಲಕರ್ಣಿ ನಿನ್ನ ಪಾಪೆಲ್ಲ ಇಳಿದು ಹೋತಲೇ, ನಿನ್ನ ಮಗ ವಾರದಾಗ ಮನೆಗೆ ಬರ್ತಾನ ಅಂದ್ರ. ಅವಂಗ ಮನಬಲ್ಲಂಗೆ ಹೊಡೆದಾರ. ಅವಂಗ ನಿನ್ನ ಪಾಪ ಎಲ್ಲ ಇಳಿದು ಹೋತು, ನಿನ್ನ ಮಗ ವಾರ ಅನ್ನೋದ್ರಾಗ ಮನೆಗೆ ಬರ್ತಾನೆ ಹೋಗು ಅಂದ್ರು. ಅವ ಏನೂ ಅನ್ನಲಿಲ್ಲ ಅವ್ರಿಗೆ. ಯಾಕಾಗೊಲ್ಲೆಕ್ ಬಿಡು, ಮಹಾತ್ಮರದಾರ ಹೊಡೆದಾರ ಅಂತ ತಿಳ್ಕೊಂಡು ಬಡ ಮನೆಗೆ ಬಂದ.
ಮನೆಗೆ ಬರುವುದಕ್ಕೆ ನಾನು ನಿಮಗೆ ಹೇಳ್ತೀನಿ. ಮುಂದೆ ಒಂದು ವಾರ ಗತಿಸೋದ್ರೊಳಗೆ ಮಗ ನಿರಪರಾಧಿ ಅಂತ ತಿಳ್ಕೊಂಡು ಮನೆಗೆ ಬಂದ. ಮಗ ನಿರಪರಾಧಿ ಅಂತ ಮನೆಗೆ ಬಂದ. ಮಗನ ಕರ್ಕೊಂಡು ಹೊಳ್ಳಿ ಮತ್ತೆ ಮಡಿವಾಳಪ್ಪನವ್ರ ಬಳಿ ಬಂದ. ಯಪ್ಪ, ಅವತ್ತು ನಾ ಏನೂ ಕೇಳಲಿಲ್ಲ ಮಗ, ನನ್ನ ಪಾಪ ಏನು, ನಾ ಮಾಡಿದ ಕರ್ಮ ಏನು, ಯಪ್ಪ ನೀವು ಹೊಡೆದ್ರಿ ಖರೆ ನನ್ನ ಮಗ ನನ್ನ ಮನೆಗೆ ಬಂದ ಅಂತಂದ್ರೆ ಮಡಿವಾಳಪ್ಪನವ್ರು ಅಂತಾರ, ತಂದೆ ತಾಯಿ ಮಾಡಿದ ಕರ್ಮ ಮಕ್ಕಳಿಗೆ ಶಾಪ ಆಗಿ ತಟ್ಟಿತ್ತೋ ಕುಲಕರ್ಣಿ. ಊರು ಮಂದಿ ಬಡ್ಡಿ ತಿಂದು ರೊಕ್ಕ ತಿಂದು 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 ನಿನ್ನ ಹಣೆ ಬಾರಕ್ಕ ನಿನ್ನ ಶಾಪ ಮಗನಿಗೆ ತಟ್ಟಿತ್ತು. ನಿನ್ನ ಪಾಪ ಎಲ್ಲ ಕಳಿತಲೇ, ಇನ್ನು ಮುಂದೆ ಬಡ್ಡಿ ತಿನ್ಬೇಡ ಅಂತ ಹೇಳಿದ್ರು ಮಡಿವಾಳಪ್ಪನವ್ರು. ಎಂಥ ತಾಕತ್ತಿರಬೇಕು. ಹಿಂಗ ಒಂದಲ್ಲ ಎರಡಲ್ಲ ಅನಂತ ಲೀಲೆಗಳನ್ನು ಮಾಡ್ತಾರ. ಇನ್ನೂ ಒಂದು ಘಟನೆ ಹೇಳಿ ನನ್ನ ಪ್ರವಚನಕ್ಕೆ ನಾನು ವಿರಮಿಸ್ತೇನೆ. ಅಲ್ಲಿ ಧಾರವಾಡ ಜಿಲ್ಲೆಯೊಳಗೆ ಅಂಬಡಗಟ್ಟಿ ಅಂತ ಒಂದು ಊರು ಬರ್ತದೆ. ಆ ಊರೊಳಗೆ ಶಿವರುದ್ರಪ್ಪ ಸಾವ್ಕಾರ ಅಂತ ಹೇಳಿ ಒಬ್ಬ ಚಲೋ ಬಣಜಿಗೆರ ಮನುಷ್ಯ, ಭಾಳ ವಿಚಾರವಂತ ಆಚಾರವಂತ. ಅವ ವರ್ಷ ಏನು ಮಾಡ್ತಿದ್ದ ಅಂದ್ರೆ ತನ್ನ ಮನೆಯೊಳಗೆ ಸಾಧ್ಯವಾದಷ್ಟು ಮಂದಿನ ಮಹಾತ್ಮರನ್ನು ಕರೆಸಿ ಊಟ ಮಾಡಿಸ್ತಿದ್ದ. ಊಟ ಮಾಡಿಸುವಂಥ ಕಾಲಕ್ಕೆ ಆ ವರ್ಷ 101 ಜನ ಜಂಗಮರಿಗೆ ಊಟ ಮಾಡಿಸ್ಬೇಕು ಅಂತ ಸಂಕಲ್ಪ ತೊಟ್ಟಿದ್ದ. 101 ಮಂದಿಗೆ ಮನೆಯೊಳಗೆಲ್ಲ ವ್ಯವಸ್ಥೆ ಆಯಿತು. ಮಡಿವಾಳಪ್ಪನವ್ರಿಗೆ ಹೋಗಿ ಭಿನ್ನ ಮಾಡಿದರು. ಮಡಿವಾಳಪ್ಪನವ್ರಿಗೆ ಹೋಗಿ, ಯಪ್ಪ ಹಿಂಗ ಅಂಬಡಗಟ್ಟಿಯೊಳಗೆ ಶಿವರುದ್ರಪ್ಪ ಸಾವ್ಕಾರ ಮನೆಗೆ ಊಟಕ್ಕೆ ಬರಬೇಕು, ಯಾಕಾಗೋಲ್ಯಕ್ಕೆ ಬರ್ತೀನಿ ಅಂದರು. ಯಾಕಾಗೋಲ್ಯಕ್ಕೆ ಬರ್ತೀನಿ ಅಂದ್ಗಳೇ ಮನೆಯಾಗ ಬಂದು ರೆಡಿ ಮಾಡ್ದ. ಮಾಡೋದ್ರೊಳಗೆ ಆಮಂತ್ರಣ ಕೊಟ್ಟವನು ಅವನೇ. ಆಮಂತ್ರಣ ಕೊಟ್ಟ ಸಾವ್ಕಾರನ ತಲೆಯಾಗ ಒಂದು ಇಂಥ ವಿಚಾರ ಬಂತು, ಈ ಜಂಗಮರ ಪಂತ್ಯಾಗ ಮಡಿವಾಳಪ್ಪನ ಕುಂದ್ರಿಸಬಾರ್ದು ಅಂತ ವಿಚಾರ ಬಂತು ತಲೆಯಾಗ. ಯಾಕೆ ಹಂಗೆ ಬಂತು ಅಂದ್ರೆ, ಮಡಿವಾಳಪ್ಪನವರು ಈ ನಮ್ಮ ಕಡೆ ಬತ್ತಿ ಅಂತಾರೆ, ನೀವು ಈ ಕಡೆ ಮಹಾರಾಷ್ಟ್ರದಾಗ ಏನಂತೀರ ಗೊತ್ತಿಲ್ಲ, ಈ ಚಕಿಮಿಕಿ ಬತ್ತಿ ಅಂತ ಕರಿತೀವಿ ನಾವು ನಮ್ಮ ಕಡೆ. ಇಲ್ಲಿ ಏನು ಅಂತಾರ ನನಗೆ ಗೊತ್ತಿಲ್ಲ ಅದು. ಅದನ್ನು ಎಲಿಯೊಳಗೆ ಸುತ್ತಿ ಅದನ್ನು ಸೇತಿದ್ರು ಮಡಿವಾಳಪ್ಪನವರು. ಅಂಥವು ನನಗೆ ಕರೆದು ಇವರು ಜಂಗಮರ ಪಂತ್ಯಾಗ ಕುಂದಿರ್ಸೋದು ಬೇಡ, ಅವಮಾನ ಮಾಡಿದ್ರ ಆತಂತ ಸಾವ್ಕಾರನ ತಲೆಯಾಗ ಬಂತು. ಬರುವುದಕ್ಕೆ ನಾನು ನಿಮಗೆ ಆಶ್ಚರ್ಯ ಹೇಳ್ತೀನಿ. ಮಡಿವಾಳಪ್ಪನವರು ಅವನ ಮನೆಗೆ ಊಟಕ್ಕೆ ಬರಬೇಕು ಅನ್ನೋದ್ರೊಳಗನ ಅರ್ಧ ದಾರಿಗೆ ಬಂದು ಹೊಳ್ಳಿ ಹೋಗಿಬಿಡ್ತಾರೆ. ಪೂರ ಮನೆಗೆ ಬರುವುದಿಲ್ಲ, ಶಿವರುದ್ರಪ್ಪ ಸಾವ್ಕಾರನ ಮನೆಗೆ ಬರಂಗಿಲ್ಲ. ಅರ್ಧ ದಾರಿಗೆ ಬಂದು ಹೊಳ್ಳಿ ಹೋಗಿಬಿಡ್ತಾರೆ. ಹೊಳ್ಳಿ ಹೋದಗಳೇ ಶಿವರುದ್ರಪ್ಪ ಸಾವ್ಕಾರ, ಮಡಿವಾಳಪ್ಪ ಬರಲಿಲ್ಲಲ್ಲ, ಬರ್ಲಾರ್ದೆ ಚಲೋ ಆಯ್ತಾಳ, ಅವ ಬಂದರು ಅವನು ಎತ್ತಿ ಹೊರಗೆ ಕುಂದ್ರಿಸಿದ್ವಿ, ಬರ್ಲಾರ್ದೆ ಚಲೋ ಆಯ್ತು ಅಂತ ತಿಳ್ಕೊಂಡು ಎಲ್ಲ ಜಂಗಮರಿಗೆ ಅಡಿಗೆ ನೀಡಿ ಸಾಷ್ಟಾಂಗ ಹಾಕ್ಬೇಕಂತೇಳಿ, ಯಪ್ಪ ಸಾಷ್ಟಾಂಗ ಹಾಕ್ತೀನಿರಿಪ್ಪ ಎಲ್ಲರೂ ತಗೋರಿ ಅಂತ ಅನ್ನೋದಕ್ಕನೆ ಎಲ್ಲರೂ ತಮ್ಮ ಕೊಳ್ಳಾಗಿನ ಲಿಂಗ ತೆಗಿತಾರ. 101 ಮಂದಿ ಜಂಗಮರು ಕೊಳ್ಳಾಗಿನ ಒಂದು ಲಿಂಗನು ಒಬ್ಬರು ಕೊಳ್ಳಾಗಿಲ್ಲ. ಜಂಗಮರ ಅಂದ್ರು ನಮ್ಮ ಲಿಂಗ ಇಲ್ಲ ಅಂದ್ರೆ ಊಟನೇ ಇಲ್ಲ. ಇದು ಲಿಂಗ ಇಲ್ಲ ಅಂದ್ರೆ ಊಟನೇ ಇಲ್ಲ. ಹೆಂಗೆ ಮಾಡೋದು ಎಲ್ಲಿ ಹೋದು ಲಿಂಗ, ಕೊಳ್ಳಾನ್ ಲಿಂಗ ಎಲ್ಲಿ ಹೋದು ಅನ್ನೋದಕ್ಕನೆ ಒಬ್ಬ ಯಾವನೋ ಬಂದು ಹೇಳ್ದ, ಮಡಿವಾಳಪ್ಪನವ್ರು ಅರ್ಧ ದಾರಿಯಾಗ ಬಂದು ಹೊಳ್ಳಿ ಹೋದ್ರಂತ್ರಿ ಅಂತಂದ. ಅದರೊಳಗೆ ಜಂಗಮರಿಗೆ ಗೊತ್ತಾಯ್ತು, ಸಾವ್ಕಾರ ನೀ ಮಾಡಿದ ಎಡವಟ್ಟಿನಿಂದ ನಮ್ಮ ಲಿಂಗೆಲ್ಲ ಮಡಿವಾಳಪ್ಪನ ಬಲ್ಲಿ ಅದಾವ, ಎಲ್ಲಿ ಕಳ್ಕೊಂಡಿವಿ ಅಲ್ಲೇ ಹುಡುಕ್ಬೇಕು, ನಡಿ ಹೋಗೋನ್ ಮೊದಲು ಅಂತ ಅನ್ನೋದಕ್ಕನೆ ಹಳ್ಳದ ದಂಡ್ಯಾಗ ಬಂದು ಕುಂತು ಬತ್ತಿ ಸೇದಾಕತ್ತಿದ್ರು ಮಡಿವಾಳಪ್ಪನವರು. ಮುಂದೊಬ್ಬ ಶಿಷ್ಯ ಇದ್ದ ಮಲ್ಲೇಶ್ ಅಂತ ಹೇಳಿ. ಗಿರಿಮಲ್ಲ ಶಿವರುದ್ರಪ್ಪ ಸಾವ್ಕಾರ ಹೋಗಿ ಉದ್ದಕ್ಕೆ ಕಾಲು ಹಿಡ್ಕೊಂಡ ಮಡಿವಾಳಪ್ಪನವ್ರದ್ದು, ಯಪ್ಪ ನಾವು ಮಾಡಿದ್ದು ಸರ್ವತಾ ತಪ್ಪಾಗ್ಯದ, ನಮ್ಮನ್ನು ಕ್ಷಮಾ ಮಾಡ್ರಿ, ಜಂಗಮರ ಲಿಂಗವನ್ನು ಕೊಟ್ಟು ಬಿಡ್ರಿಯಪ್ಪ ಅಂತಂದ್ರೆ ಮಡಿವಾಳಪ್ಪನವ್ರು ಇವನು ಮುಖ ಸಮೇಕ ನೋಡಲಿಲ್ಲ. ಈ ಶಿವರುದ್ರಪ್ಪ ಸಾವ್ಕಾರನ ಮುಖ ನೋಡಲಿಲ್ಲ. ಮಲ್ಲೇಶಿಗಂತಾರ, ಮಲ್ಲೇಶಿ ಯಾಕೋ ಸಾವ್ಕಾರ ಊಟ ಮಾಡಿಸೋದು ಬಿಟ್ಟು ಈ ಕಡೆ ಬಂದಾನಲ್ಲೋ, ಈ ದಾರಿ ಹಿಡಿದು ಅಂದರು. ಯಪ್ಪ ತಪ್ಪಾಗ್ಯದ್ರಿಪ್ಪ, ಕ್ಷಮಾ ಮಾಡ್ರಿ, ಯಪ್ಪ ಜಂಗಮರ ಲಿಂಗ ಇಲ್ಲ ಅಂದ್ರೆ ಸಾಯೋ ತನಕ ನಾವು ಊಟನೇ ಬಿಡ್ತಾವ, ಅವ್ರ ಲಿಂಗ ಕರುಣಿಸ್ರಿ, ನಂದು ಮಾಡಿದ್ದು ತಪ್ಪಾಗ್ಯದ ಅಂತ ಕಾಲು ಹಿಡ್ಕೊಂಡ. ಅನ್ನೋದಕ್ಕನೆ ಮಲ್ಯ ಅವಂಗೆ ಹೇಳಲೇ ಶಿವರುದ್ರಪ್ಪ ಸಾವ್ಕಾರಾಗ, ನಾನು ಈ ಕುಂತಿನಲ್ಲ, ಈ ಕುಂತಿದ್ರ ಬುಡಕ್ಕೆ ಏನೋ ಚುಚ್ಚದಂಗೆ ಆಗಾಕತ್ತೈತ್ಲೇ, ಇದನ್ನ ಎದ್ದು ಒಂದಿಟ್ಟು ಪರದೆ ತೆಗಿ ಅಂದ ಮಡಿವಾಳಪ್ಪನವರು. ಆ ಮಲ್ಲೇಶ್ ಸಾವ್ಕಾರ ಮಡಿವಾಳಪ್ಪನವ್ರು ಹಿಂಗೆ ಎದ್ರು. ಹೇಳೋದಕ್ಕನೆ ಒಂದು ಟವಲ್ ಅಂತದ್ದು ಹಾಸಿದ್ರು. ಆ ಟವಲ್ ಹಿಂಗೆ ಎತ್ತಿದ್ರ 101 ಲಿಂಗ ಒಂದು ಪುಟ್ಟ್ಯಾಗ ಹಾಕಿ ಇಟ್ಟಂಗೆ ಗುಂಪಾಗಿ ಕುಂತು ಬಿಟ್ಟಿದ್ರು. ಮಲ್ಯ ತಗೋತ್ ಹೇಳಲಿ, ಅವ್ರ ಲಿಂಗ ಯಾರ್ಯಾರು ಅದಾವ ಎಲ್ಲರಿಗೆ ತಗೋ. ಕೂಡಿದ ಲಿಂಗದಾಗ ಯಾರ ಲಿಂಗ ತಗೊಳ್ಳೋರು ನೀವು? ಕೂಡಿದ ಲಿಂಗದಾಗ ಯಾರ ಲಿಂಗ ತಗೊಳ್ಳೋರು? ಜಂಗಮರು ಬಂದಂತಾರ, ಯಪ್ಪ ಒಬ್ಬರ ಲಿಂಗ ಒಬ್ಬರು ಕೊಳ್ಳಾಗ ಹೋಗಬಾರದು,
ಹೋಗಬಾರದು. ಯಪ್ಪ ಇದನ್ನು ತಗೊಳ್ಳೋ ಶಕ್ತಿ ತ್ರಾಣ ನಮ್ಮೊಳಗಿಲ್ಲ, ಸಾಹುಕಾರನ ಪರವಾಗಿ ನಾವು ನಿಮಗೆ ಕ್ಷಮಾ ಕೇಳ್ತೀವಿ, ನಿಮ್ಮ ಅಮೃತ ಹಸ್ತದಿಂದ ನಮಗೆ ಲಿಂಗ ಕೊಡ್ರಿ ಅಂತಂದ್ರೆ ಮಡಿವಾಳಪ್ಪನವರು ಅವ್ರವ್ರ ಲಿಂಗವನ್ನು ಅವ್ರಿಗೆ ಕೊಡ್ತಾರ ಅಂತ ಪುರಾಣದೊಳಗೆ ಬರ್ತದೆ. ಇಂಥ ಲೀಲಾ ಪುರುಷರು ನೋಡ್ರಿ. ದೇವರ ಹಿಂದೆ ಮನುಷ್ಯರ ಬೆನ್ನು ಹತ್ತಿ ಹೋದ್ರ ಮಹಾತ್ಮನಿಂದ ದೇವರೇ ಬೆನ್ನು ಹತ್ತಿ ಬಂದ ಅನ್ನೋದಕ್ಕೆ ಮಡಿವಾಳಪ್ಪನವರು ಒಂದು ಪುರಾಣ ಸಾಕು ಅನ್ನುವಂಥ ವಿಚಾರವನ್ನು ತಿಳಿಸಿ, ಮುಂದೆ ಏನಾಗತೈತಿ ಅನ್ನೋದನ್ನು ನಾಳೆ ದಿವಸ ನಾವು ನೀವೆಲ್ಲರೂ ನೋಡೋಣ ಅನ್ನುವಂಥ ಮಾತನ್ನು ತಿಳಿಸಿ, ಇನ್ನು ಕೇವಲ ಪುರಾಣ ಎಷ್ಟು ದಿನ ಅಂತಂದ್ರೆ ಇವತ್ತು ಆಲ್ರೆಡಿ ಶನಿವಾರ, ಇವತ್ತು ರವಿವಾರ ಸೋಮವಾರ 2 ದಿವಸ ಪುರಾಣ, ಮಾರನೇ ದಿವಸ ಮಂಗಳವಾರ ಉಡಿ ತುಂಬು ಕಾರ್ಯಕ್ರಮ, ಧರ್ಮಸಭಾ ಕಾರ್ಯಕ್ರಮ ಇರ್ತದೆ ಅನ್ನುವಂಥ ಮಾತನ್ನು ತಿಳಿಸಿ, ನಾನು ನಿನ್ನೆ ದಿವಸ ಒಂದು ಮಾತು ಹೇಳಿದ್ದೆ ತಮಗೆ. ಉಡಿ ತುಂಬಿಸ್ಕೊಳ್ಳುವುದು ತಾಯಂದ್ರ, ಉಡಿ ಯಾಕೆ ತುಂಬಿಸ್ಕೋಬೇಕು ಅಂತಂದ್ರೆ ಯಾವ ಮನೆಯೊಳಗೆ ನಿಮ್ಮನ್ನು ಉಡಿ ತುಂಬುತ್ತಾರ ಆ ಮನೆಗೆ ಒಳ್ಳೇದಾಗತ್ತೆ. ಹೌದಾ? ಇದು ಮಠ ಇಡೀ ಊರಿನ ತವರು ಮನೆ ಇದ್ದಂಗೆ. ಇಂಥ ಜಾಗದೊಳಗೆ ನೀವು ಉಡಿ ತುಂಬಿಸ್ಕೊಂಡ್ರಿ ಅಂತಂದ್ರೆ ಈ ಊರೇ ಸಮೃದ್ಧವಾಗಿರ್ತೈತಿ. ಆ ಕಾರಣಕ್ಕಾಗಿ ಒಬ್ಬ ಮುತ್ತೈದೆಗೆ ದೇವಿ ರೂಪ ಅಂತ ಉಡಿ ತುಂಬೋದು. ಉಡಿಯನ್ನು ಎಲ್ಲರಿಗೂ ತುಂಬಕ್ಕೆ ಆಗಂಗಿಲ್ಲ. ಉಡಿ ತುಂಬಿಸ್ಕೊಳ್ಬೇಕಾದ್ರೂ ಪುಣ್ಯ ಬೇಕು. ಅದರೊಳಗೆ ಇಂಥ ಜಾಗದೊಳಗೆ ಏನು ಕುಂತು ಉಡಿ ತುಂಬಿಸ್ಕೊಳ್ಳೋದೈತಲ್ಲ ಅದು ಪೂರ್ವ ಜನ್ಮದ ಸುಕೃತ ಪುಣ್ಯ ಇದ್ರೆ ಮಾತ್ರ ಸಿಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ತಿಳಿಸಿ, ಇನ್ನು ಬಹಳ ದಿವಸ ಉಳಿದಿಲ್ಲ.